ಕ್ಯಾಮ್ರಾ ಆನ್ ಮಾಡ್ಕೊಂಡು ಕ್ಯಾಮ್ರಾ ಆನ್ 50 ಮಾಡ್ಕೊಂಡು ಅಲ್ಲ ಉಷಾ, 102 ಇದ್ದಿದ್ದು 70ಕ್ಕೆ ಬಂತು, ಇವತ್ತು 57ಗೆ ಬಂದಿದೆ. ಫಸ್ಟ್ ದಿನ ನೋಡ್ಬೇಕು, ನಮಗೆ ಚಾನ್ಸ್ ಸಿಕ್ಕಿಲ್ಲ, ನಮ್ಮನ್ನು ಸೇರಿಸಿಲ್ಲ ನೀವು, 100 ಪೀಪಲ್ ಆಗೋಗಿದೆ. ಆ ಹ್ಞೂ ಅನ್ನೋರು. ಎರಡನೇ ದಿನನೂ ಹಂಗೆ ರೆಕಾರ್ಡಿಂಗ್ ಬೇಕು, ಹಾಗಬೇಕು, ಹೀಗ್ ಬೇಕು. ಈಗ ಉಸಿರು ಆಡಲ್ಲ. ಯಾರೋ ಇವತ್ತಿದೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ ಮ್ಯಾಮ್, ಶಾಲಿನಿ ವಿಜ್ಜು ಅಂತ ಹೇಳಿ. ಹೇಳಿ ಶಾಲಿನಿ. ಕ್ಯಾಮ್ರಾ ಆನ್ ಮಾಡ್ಕೊಬೇಕು. ಇವತ್ತು ರೇಖೆ ಇರೋದು ನಿಮಗೋಸ್ಕರನೇ ಈ ಕ್ಲಾಸ್ ಇಟ್ಟಿರೋದು, ನಿಮಗೆ ಎನರ್ಜಿ ಚಾರ್ಜ್ ಮಾಡ್ತಾ ಇರೋದು, ನಿಮ್ಮ ಒಳ್ಳೇದಕ್ಕೆ ಮಾಡ್ತಿರೋದು, ನಮಗೇನು ಇಲ್ಲ. ಮೇಡಮ್, ನೀರ್ ಕುಡಿತೀವಲ್ಲ ಅದೇ ಗ್ಲಾಸ್ ಅಲ್ಲಿ ಅದೇ ಸಾಕಲ್ವಾ? ಓಕೆ ಓಕೆ ಫೈನ್, ಅದೇ ಸಾಕು. ಓಕೆ, ನಾವು ರೆಗ್ಯುಲರ್ ಆಗಿ ನೀರ್ ಕುಡಿಯಕ್ಕಿದೆ, ಅದನ್ನೇ ಎತ್ಕೊಂಡ್ ಬಂದೆ ನೀವು ಅದಕ್ಕೆ. ಅಲ್ಲ, ನಿಮ್ಗೆ ಒಂದು ಅವಕಾಶನ ಕೊಟ್ಟಿರ್ತಾರೆ. ನಿಮ್ಗೆ ಅರ್ಲಿ ಮಾರ್ನಿಂಗ್ 5 o'clockಗೆ ಎದ್ದು ಎಕ್ಸಾಕ್ಟ್ 5 o'clockಗೆ ಇಷ್ಟು ಜನಕ್ಕೆ ಕ್ಲಾಸ್ ತಗೊಳ್ತಿದ್ದಾರೆ ಅಂದಾಗ ನೀವ್ ಎಷ್ಟು ಎಫರ್ಟ್ಸ್ ಹಾಕಿ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಅಷ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೆ ಕಾಣಿಸೋದು, ನಾನ್ ಚೆನ್ನಾಗ್ ಕಾಣಿಸಲ್ಲ, ನಾನ್ ಕ್ಯಾಮ್ರಾದಲ್ಲಿ ಹೇಗೇಗೋ ಕಾಣಿಸ್ತೀನಿ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡ್ಕೊಳ್ದೆ ಇರೋದು ಹಾಗಲ್ಲ. ಸೊ ಒಬ್ರನ್ನೊಬ್ರು ನೋಡಿದಾಗ ಒಂದ್ ಖುಷಿ ಆಗತ್ತೆ, ಏನೋ ಒಂದ್ ಪಾಸಿಟಿವ್ ಎನರ್ಜಿ ಶಿಫ್ಟ್ ಆಗತ್ತೆ. ಸೊ ನೀವು ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಗತ್ತೆ, ನೋಡೋದಕ್ಕೆ ಇಷ್ಟೊಂದ್ ಚೆನ್ನಾಗಿ ನೋಡ್ಕೊಂಡು ಹೇಳೋದಕ್ಕೆ, ಎನರ್ಜಿ ಕೊಡೋದಕ್ಕೆ. ಸೊ ವಿತೌಟ್ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಎನರ್ಜಿನ ಹೆಂಗ್ ಸೆಂಡ್ ಮಾಡಕ್ಕಾಗತ್ತೆ ಹೇಳಿ? ಎನರ್ಜಿಸ್ ಹೇಗೆ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ನಾವ್ ಇವಾಗ ಹೇಳಿದಾಗ ನಾವು ನೋಡ್ಕೊಂಡ್ ಕೊಡ್ಬೇಕಾದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಇವ್ರಿಗೆ ಎನರ್ಜಿನ ಸೆಂಡ್ ಮಾಡ್ತಿದೀವಿ ಅನ್ನೋದು ಒಂದು ಕಾನ್ಶಿಯಸ್ ಅಲ್ಲಿ ಇರತ್ತೆ. ಸೊ ನೀವು ನಿಮ್ಮ ಕ್ಯಾಮ್ರಾಗಳನ್ನ ಆನ್ ಮಾಡ್ಕೊಂಡ್ಲಿಲ್ಲ, ಎನರ್ಜಿ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಓಕೆ, ಇವತ್ತು ಮೇಡಮ್ ನಿಮ್ಗೆ ಹೇಳಿದಾರೆ ರೇಖಿ ಎನರ್ಜಿನ ಇವತ್ತು ನಿಮ್ಗೆಲ್ಲ ಕಳ್ಸ್ಕೊಡ್ತೀವಿ, ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಸೊ ನಾನು ಅದಕ್ಕೂ ಮುಂಚೆ ಇವತ್ತು ರೇಖಿ ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಯಾರಿಗಾದ್ರೂ ಎಲ್ಲಾದ್ರೂ ನಿಮ್ಮ ಲೈಫ್ ಅಲ್ಲಿ ಈ ರೇಖಿ ಅನ್ನೋ ಪದನ ಯಾರಾದ್ರೂ ಕೇಳಿದ್ರೆ, ಎಕ್ಸೆಪ್ಟ್ ಮಾಡಿರೋದ್ ಬಿಟ್ಟು ಯಾರಾದ್ರೂ ಎಲ್ಲಾದ್ರೂ ಕೇಳಿದ್ರೆ ಹೇಳ್ಬೋದು, ಮೇಡಮ್ ನಾನು ಕೇಳಿದೀನಿ, ಈ ತರ ನಾನು ಮೊಬೈಲ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ನೋಡಿದೀನಿ, ಯಾರೋ ಹೇಳೋದನ್ನ ಕೇಳಿದೀನಿ. ಗೀತಾ ಒಬ್ಬರದು ಲೆವೆಲ್ 1 ಲೆವೆಲ್ 2 ಕಂಪ್ಲೀಟ್ ಆಗಿದೆ. ಮಮತಾ ಮತ್ತೆ ಪ್ರತಿಮಾ ಅವ್ರದ್ದು ಆಗಿದೆ. ಮ್ಯಾಮ್ ಮೊಬೈಲ್ ಅಲ್ಲೇ ಕೇಳಿದೀವಿ ಮ್ಯಾಮ್. ಮೊಬೈಲ್ ನಾನು ಕೇಳಿದೀನಿ ಮ್ಯಾಮ್, ಮತ್ತೆ ಮೇಡಮ್ ಹೇಳ್ಬೇಕಾದ್ರೆ ಕೇಳಿದೀನಿ. ಓಕೆ, ಏನ್ ಅನ್ನಿಸ್ತು ಮೊಬೈಲ್ ಅಲ್ಲಿ ಕೇಳ್ಬೇಕಾದ್ರೆ? ನಿಮ್ಗೆ ಏನ್ ಅನ್ನಿಸ್ತು? ಅದ್ರಲ್ಲೇನೋ ಒಂದ್ ಶಕ್ತಿ ಇದೆ ಅಂತ ನಮ್ಗೆ ಅನಿಸ್ತು ಮ್ಯಾಮ್, ನಾವು ಹೀಲ್ ಮಾಡ್ಕೋಬಹುದು ಅನ್ನೋದು ಸ್ವಲ್ಪ ಗೊತ್ತಾಯ್ತು. ವಿದ್ಯಾಸಾಗರ್ ಮೀ ಟೂ ಅಂತಂದ್ರೆ ನೀವು ಅಟೆಂಡ್ ಮಾಡಿದೀರಾ ಅಥವಾ ಇಲ್ಲ ಗೊತ್ತು? ಮ್ಯಾಮ್, ನೋಡಿದೀನಿ ವಿಡಿಯೋದಲ್ಲಿ. ನೋಡಿದ್ದೀರಾ? ಓಕೆ. ಮ್ಯಾಮ್ ನಾನು ರೇಖಿ ಲೆವೆಲ್ 1, 2 ಮಾಡಿದ್ದೀನಿ. ಈಗಲೂ ಪ್ರೆಸೆಂಟ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮ್ಯಾಮ್ ನಾನು. ಓಕೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ವಿಜಯಲಕ್ಷ್ಮಿ ಭಟ್ ಅವರು ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್. ವೆರಿ ಗುಡ್. ಯಾರ್ಯಾರೆಲ್ಲ ರೇಖಿ ತಗೊಂಡಿದ್ದೀರಾ, ಸೊ ಪ್ರಾಕ್ಟೀಸ್ ಸೆಷನ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಯಾರ್ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ನಾನು ಇವತ್ತು ಒಂದ್ ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ನಿಮ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಬರುತ್ತೆ, ಓಕೆನಾ? ಸೊ ಈ ರೇಖಿ ಅನ್ನೋದು ಬಂದು ಜಪಾನ್ನ ಒಂದು ವಿದ್ಯೆ, ಓಕೆನಾ? ಇದನ್ನ ಜಪಾನ್ ಅಲ್ಲಿ ರೇಖಿ ಅನ್ನೋದನ್ನ ಒಂದು ವಿಶ್ವಶಕ್ತಿ ಅಂತ ಕರೀತಾರೆ. ರೇ ಅಂದ್ರೆ ವಿಶ್ವ, ಕಿ ಅಂದ್ರೆ ಶಕ್ತಿ. ಇದನ್ನ ಡಾಕ್ಟರ್ ಮಿಕಾವೋ ಉಸುಯಿ ಅನ್ನೋರು, ಹೀಸ್ ಎ ಪ್ರೊಫೆಸರ್, ಕಾಲೇಜ್ ಪ್ರೊಫೆಸರ್ ಇವರು ಕುರಾಮ ಎಂಬ ಒಂದು ಪರ್ವತದಲ್ಲಿ 21 ದಿನಗಳ ಕಾಲ ಒಂದು ತಪಸ್ಸನ್ನ ಮಾಡಿ ಈ ಒಂದು ರೇಖಿ ಅನ್ನೋ ವಿದ್ಯೆನ ಕಂಡುಹಿಡಿತಾರೆ. ಸೊ ಈ ರೇಖಿ ಅನ್ನೋ ವಿದ್ಯೆಗೆ ಮಾಸ್ಟರೇ ಇವರು ಮಿಕಾವೋ ಉಸುಯಿ ಅನ್ನೋರು. ಸೊ ಹಾಗಾಗಿ ಇದನ್ನ ನಾವು ರೇಖಿಯಲ್ಲಿ ಸಾಕಷ್ಟು ರೇಖೀಸ್ ಇದಾವೆ. ಸೊ ರೇಖಿ ಅಂತ ಬಂದಾಗ ಮೊದಲನೆಯದಾಗಿ ಬರುವಂತದ್ದು ಉಸುಯಿ ರೇಖಿ ಅಂತ ಕರಿತೀವಿ. ಸೊ ಏನಿದು ಉಸುಯಿ ರೇಖಿ, ಏನಿದು ವಿಶ್ವಶಕ್ತಿ ಅಂತ ಹೇಳಿದಾಗ ಇದನ್ನ ನಾವು ನಮ್ಮ ವೇದಿಕ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ,
ಸ್ಪರ್ಶ ಚಿಕಿತ್ಸೆ ಅಂತ ಹೇಳ್ತೀವಿ. ಈಗ ಇದನ್ನ ನಮ್ಮ ವೇದಗಳಲ್ಲಿ ಉಲ್ಲೇಖನೂ ಇದೆ. ಸೊ ಏನಾಗುತ್ತೆ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಸೊ ಋಷಿ ಮುನಿಗಳೆಲ್ಲ ಮುಟ್ಟಿ ಒಂದ್ ರೀತಿ ಚಿಕಿತ್ಸೆನ ಮಾಡ್ತಿದ್ರು. ಅವ್ರು ಮುಟ್ಟಿದ್ರೆ ನಮ್ಗೇನೋ ಒಂದ್ ರೀತಿ ಎನರ್ಜಿ ಪಾಸ್ ಆಗೋದು, ಅವ್ರು ಮುಟ್ಟಿದ್ರೆ ಕಾಯಿಲೆ ಎಲ್ಲ ವಾಸಿ ಆಗೋದು. ಇಟ್ಸ್ ಕೈಂಡ್ ಆಫ್ ಸ್ಪರ್ಶ ಪದ್ಧತಿ, ಟಚ್ ಹೀಲಿಂಗ್ ಅಂತ ಹೇಳಿ. ಈ ಟಚ್ ಹೀಲಿಂಗ್ ಅನ್ನೋದು ನಮ್ಮ ಭಾರತದಲ್ಲಿ ಸಾಕಷ್ಟು ಯಾರು ಬಳಸ್ಕೊಂಡಿಲ್ಲ. ಏನಂತಂದ್ರೆ ಬಿಫೋರ್ ಕ್ರೈಸ್ಟ್ ಕ್ರಿಸ್ತಪೂರ್ವ 500ರಲ್ಲಿ ಗೌತಮ ಬುದ್ಧ ಅವರು ಇದನ್ನ ಮಾಡ್ತಿದ್ರು. ಓಕೆನಾ? ಸೊ ಈ ಟಚ್ ಹೀಲಿಂಗ್ ಅನ್ನ ಬೇರೆ ದೇಶದಲ್ಲಿ ತಗೊಂಡು ಹೋಗಿ ಅವರು ಅದನ್ನ ಕಂಟಿನ್ಯೂ ಮಾಡಿ ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸ್ಪ್ರೆಡ್ ಆಗಿ ಸರ್ಟನ್ ಪೀರಿಯಡ್ ಅಲ್ಲಿ ಸ್ಟಾಪ್ ಆಗೋಗುತ್ತೆ. ಅದನ್ನ ನಾನು ರೇಖಿ ಮೇನ್ ಕ್ಲಾಸಸ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಈಗ ನಾನು ನಿಮ್ಗೆ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ, ಸಮಯ ಕಡಿಮೆ ಇರೋದ್ರಿಂದ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ಒಂದು ದೇಶನೇ ಕೊಲ್ಯಾಪ್ಸ್ ಆಗೋಗುತ್ತೆ. ಪ್ರಕೃತಿಯ ವಿಕೋಪಕ್ಕೆ ಅದು ಅವ್ರು ಏನ್ ಕಲ್ತಿರ್ತಾರೆ ವಿದ್ಯೆ ಅದು ಕಂಪ್ಲೀಟ್ ಆಗಿ ಸರ್ವನಾಶ ಆಗೋಗುತ್ತೆ. ಸೊ ಅದಾದ್ಮೇಲೆ ಜಪಾನ್ ನಲ್ಲಿ ಮಿಕಾವೊ ಉಸುಯಿ ಅವರು ಒಂದು ರಿಸರ್ಚ್ ಅನ್ನ ಮಾಡ್ತಾರೆ. ಬಿಕಾಸ್ ಅವ್ರ ಸ್ಟೂಡೆಂಟ್ ಕೇಳಿದ ಒಂದು ಕ್ವಶನ್ಗೋಸ್ಕರ ಅವರು ಈ ರಿಸರ್ಚ್ ಅನ್ನ ಮಾಡ್ತಾರೆ. ಸೊ ಈ ಶಕ್ತಿನ ಅವರು ಪಡ್ಕೊಂಡ್ಮೇಲೆ ಅವರು ಒಂದಷ್ಟು ಜನಕ್ಕೆ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿ ಅವರು ಒಂದಷ್ಟು ಅನುಯಾಯಿಗಳಿಗೆ ಅಂದ್ರೆ ಅವ್ರನ್ನ ಯಾರು ಬಿಲೀವ್ ಮಾಡಿದ್ರಲ್ವಾ ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅದು ಏನಾಯ್ತು, ಒಂದು ಗುರು ಪರಂಪರೆ ತರ ಬಂದಿದೆ. ಓಕೆನಾ? ಇದು ಲೀನೇಜಸ್ ಇಂದ ಬಂದಿದೆ. ಸೊ ಆ ಲೀನೇಜಸ್ ಕಂಟಿನ್ಯೂ ಆದ್ಮೇಲೆ ಮತ್ತೆ ಅಗೇನ್ ಇವತ್ತು ವರ್ಲ್ಡ್ ವೈಡ್ ತುಂಬಾ ಫೇಮಸ್ ಆಗಿರುವಂತಹ ಒಂದು ಎನರ್ಜಿ ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ರೆ ರೇಖಿ ಎನರ್ಜಿ. ಸೊ ನಾವ್ ಇದನ್ನ ಈ ರೇಖಿ ಎನರ್ಜಿನ ಬಳಸ್ಕೊಂಡು ನಾವು ಒಂದಷ್ಟು ನಮ್ಮ ಫಿಸಿಕಲ್ ಆಗ್ಲಿ ಮೆಂಟಲ್ ಸ್ಟೆಬಿಲಿಟಿನ ಫಿಸಿಕಲ್ ಆಗಿ ಏನಾದ್ರೂ ಇಶ್ಯೂಸ್ ಇತ್ತು ಅಂತ ಹೇಳಿದಾಗ ನಮ್ಮನ್ನ ನಾವು ಗುಣಪಡಿಸ್ಕೊಳ್ಬಹುದು, ಸೈಕಿಕ್ ಆಗಿ ಗುಣಪಡಿಸ್ಕೊಳ್ಬಹುದು. ಸೊ ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿ ಕಲಿತಾ ಹೋಗ್ಬಹುದು. ಸೊ ಇದು ಹೇಗೆ ಅಂದ್ರೆ ಇಟ್ಸ್ ಅ ಮೋಸ್ಟ್ ಪವರ್ಫುಲ್ ಎನರ್ಜಿ. ಇದನ್ನ ನಾವು ಹೇಗ್ ಬಳಸ್ತೀವಿ ಅಂತ ಹೇಳಿದ್ರೆ ದೇರ್ ಆರ್ ಸರ್ಟನ್ ಸಿಂಬಲ್ಸ್, ಕೆಲವೊಂದು ಸಿಂಬಲ್ಸ್ ಇದಾವೆ. ಸೊ ನಾವ್ ಹೇಗಂದ್ರೆ ಹಾಗೆ ಬಳಸೋದಕ್ಕಾಗೋದಿಲ್ಲ. ಸೊ ಅವ್ರು ನಮ್ಗೆ ಅಂತಾನೆ ಒಂದು ಚಾನಲಿಂಗ್ ಮಾಡಿ ಆ ಸಿಂಬಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಿಂಬಲ್ಸ್ ಅನ್ನ ನಾವು ಬಳಸ್ಕೊಂಡು ಈ ರೇಖಿ ಹೀಲಿಂಗ್ ಅನ್ನ ಮಾಡ್ತೀವಿ. ಸೊ ಈ ರೇಖಿ ಹೀಲಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಮೊದಲನೇದಾಗಿ ಈ ರೇಖಿಯಲ್ಲಿ ಒಂದಷ್ಟು ಲೆವೆಲ್ಸ್ ಅನ್ನೋದಿದೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4. ಸೊ ಲೆವೆಲ್ 1 ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ನಮ್ಮ ದೇಹದಲ್ಲಿ ಸಾಕಷ್ಟು ಭಾಗಗಳಿದಾವೆ. ಈ ಸಾಕಷ್ಟು ಭಾಗಗಳು ಮೊದಲನೇದಾಗಿ ನಮ್ಮನ್ನ ನಾವು ಗುಣಪಡಿಸ್ಕೊಳ್ಬೇಕು. ನಾವೆಷ್ಟೇ ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ನಮ್ಮಲ್ಲಿ ಒಂದಷ್ಟು ಟಾಕ್ಸಿಸಿಟಿ ಅನ್ನೋದಿರತ್ತೆ, ಮೆಂಟಲಿ ಮತ್ತೆ ಫಿಸಿಕಲಿ. ಈಗ ಎಷ್ಟು ಜನ ಹೋಗಿ ಹಾಸ್ಪಿಟಲ್ ಅಲ್ಲಿ ನೀವು ಕಂಪ್ಲೀಟ್ ಬಾಡಿ ಚೆಕ್ಅಪ್ ಮಾಡಿಸ್ಕೋತಿದ್ದೀರಾ? ಮಾಡಿಸ್ಕೊಂಡ್ರೆ ನನಗೆ ಎಲ್ಲಿ BP ಇದೆ, ಶುಗರ್ ಇದೆ, ಏನು ಯಾವ್ದಾದ್ರು ಕ್ರೋನಿಕ್ ಡಿಸೀಸಸ್ ಇರುತ್ತೆ ಅಂತ ಭಯದಿಂದನೇ ನಾವ್ ಎಷ್ಟೋ ಜನ ಹಾಸ್ಪಿಟಲ್ಗೆ ಹೋಗಲ್ಲ. ಆ ಒಂದು ಪ್ರಿಕಾಷನ್ಸ್ ಅನ್ನೇ ನಾವು ತಗೊಳ್ಳೋದಿಲ್ಲ. ಸೊ ಈ ರೇಖಿ ಏನ್ ಮಾಡುತ್ತೆ, ರೂಟ್ ಇಂದ ನಿಮ್ಮನ್ನ ಹೀಲ್ ಮಾಡುತ್ತೆ. ಸೊ 21 ದಿನಗಳ ಕಾಲ ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಇವಾಗ ನಿಮ್ಗೆಲ್ಲ ಮಾಡ್ತಿರೋರು ಗೊತ್ತಿರುತ್ತೆ. ಸೊ 21 ದಿನ ಆ 24 ಪಾಯಿಂಟ್ಸ್ ನಿಮ್ಮ ಬಾಡಿಲಿ ಏನಿದೆ ಅದನ್ನ ಹೀಲ್ ಮಾಡ್ಕೊಳ್ತಾ ಹೋಗೋದು ಫಸ್ಟ್ ಲೆವೆಲ್ ಅಲ್ಲಿ. ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ ನೀವು ಕೂತಿರೋ ಜಾಗದಿಂದ ಬೇರೊಬ್ಬರಿಗೆ ಹೀಲಿಂಗ್ ಅನ್ನ ಕಳಿಸಬಹುದು. ಇಟ್ಸ್ ಎ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಕರಿತೀವಿ. ಮ್ಯೂಟ್ ಮಾಡ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಒಂದು ಸರ್ಟನ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಆ ಸಿಂಬಲ್ ಅನ್ನ ಬಳಸ್ಕೊಂಡು ನಾವು ನಮಗೂ ಹೀಲ್ ಮಾಡ್ಕೊಳ್ಬಹುದು, ಬೇರೆಯವ್ರಿಗೂ ಹೀಲ್ ಮಾಡ್ಬೋದು. ಇಲ್ಲಿ ನಾವು ಏನನ್ನ ಹೀಲಿಂಗ್ ಮಾಡ್ಕೊಳ್ತೀವಿ ಅಂದ್ರೆ ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ದೇಹವನ್ನ ನಾವು ಹೀಲ್ ಮಾಡ್ಕೋತೀವಿ, ನಮ್ಮ ಮಾನಸಿಕ ಸ್ಥಿತಿಯನ್ನ ನಾವು ಹೀಲ್ ಮಾಡ್ಕೊಳ್ತೀವಿ, ಜೊತೆಗೆ ನಮ್ಮ ಚಕ್ರಗಳನ್ನ ನಾವು ಹೀಲ್ ಮಾಡ್ಕೋತೀವಿ. ಸೊ ಎಷ್ಟು ಜನಕ್ಕೆ ಇಲ್ಲಿ ಚಕ್ರಗಳು ಗೊತ್ತಿದೆ, ಚಕ್ರಗಳ ಬಗ್ಗೆ ನಾಲೆಡ್ಜ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಮೇಜರ್ ಆಗಿ ನೀವ್ ಯಾವುದೇ ಹೀಲಿಂಗ್ ಮೊಡಾಲಿಟೀಸ್ ಹೋದ್ರೂ ಫಸ್ಟ್ ನಿಮ್ಗೆ ಹೇಳ್ಕೊಡೋದು ಚಕ್ರಗಳ ಬಗ್ಗೆನೆ.
ನಮ್ಮ ದೇಹದಲ್ಲಿ ಅಷ್ಟರ ಮಟ್ಟಿಗೆ ಚಕ್ರಗಳು ಕೆಲಸ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಚಕ್ರ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಎಷ್ಟೋ ವಿಚಾರಗಳು ಇಂಬ್ಯಾಲೆನ್ಸ್ ಆಗಿರೋದಕ್ಕೆ ಕಾರಣಗಳೇ ನಿಮ್ಮ ಚಕ್ರಗಳು. 7 ಚಕ್ರಗಳು ಏನಿದಾವೆ, ಸೊ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಥರ್ಡ್ ಐ ಚಕ್ರ, ಸಹಸ್ರಾರ ಚಕ್ರ. ಸೊ ಇಷ್ಟು ಚಕ್ರಗಳನ್ನ ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಕೆಲವೊಂದು ಡಿಸೀಸಸ್ ನೀವು ಚಕ್ರಗಳನ್ನ ಹೀಲಿಂಗ್ ಮಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ. ನೀವು ಚಕ್ರಗಳನ್ನ ಯಾಕೆ ಅಂತಂದ್ರೆ ನಮ್ಮ ಚಕ್ರಗಳಲ್ಲಿ ಒಂದಷ್ಟು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದಷ್ಟು ಆರ್ಗನ್ಸ್ ಕನೆಕ್ಟೆಡ್ ಇದೆ. ಮೂಲಾಧಾರ ಚಕ್ರಕ್ಕೆ ಒಂದಷ್ಟು ಆರ್ಗನ್ಸ್, ಸ್ವಾಧಿಷ್ಠಾನ ಚಕ್ರಕ್ಕೆ ಒಂದಷ್ಟು ಆರ್ಗನ್ಸ್ ಕನೆಕ್ಟೆಡ್ ಇದೆ. ಇದು ಚಕ್ರಗಳ ಟಾಪಿಕ್ ಬಂದಾಗ ನಾನು ಆ ಚಕ್ರಗಳ ಟಾಪಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರೇಖಿಯಲ್ಲಿ ಅದರ್ ಬೆನಿಫಿಟ್ಸ್ ಏನಿದೆ ಅಂತ ಕೇಳಿದಾಗ, ರೇಖಿಯನ್ನ ನಾವು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಳಸಬಹುದು. ಒಂದು ವಸ್ತುಗೂ ಕೂಡ ನಾವು ಎನರ್ಜಿನ ಕಳಿಸ್ಕೊಡ್ಬಹುದು. ಒಬ್ಬ ವ್ಯಕ್ತಿಗೂ ಕೂಡ ಎನರ್ಜಿ ಕಳಿಸ್ಕೊಡ್ಬಹುದು. ಒಂದು ಸಿಚುಯೇಷನ್ ನ ಕೂಡ ಸರಿ ಮಾಡೋದಕ್ಕೆ ರೇಖಿ ಎನರ್ಜಿನ ಬಳಸಬಹುದು. ಒಂದು ಪ್ರಾಣಿ ಪಕ್ಷಿಗಳನ್ನ ಹೀಲ್ ಮಾಡೋದಕ್ಕೂ ಕೂಡ ನಾವು ರೇಖಿ ಎನರ್ಜಿನ ಬಳಸಬಹುದು. ಒಂದು ಪ್ಲಾಂಟ್ಸ್, ಈಗ ನೇಚರ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಇಷ್ಟವಾಗಿರುವಂತಹ ಪ್ಲಾಂಟ್ ಅನ್ನ ಮನೆಗೆ ತಗೊಂಡ್ ಬಂದಿರ್ತೀರಾ, ಅದ್ ಸರಿಯಾಗಿ ಗ್ರೋ ಆಗ್ತಿರಲ್ಲ, ಸೊ ಅದಕ್ಕೂ ಕೂಡ ನೀವು ಎನರ್ಜಿನ ಕೊಡ್ಬೋದು. ಇಟ್ಸ್ ಎ ನ್ಯಾಚುರಲ್ ಥಿಂಗ್, ನಮ್ಗೆ ಪ್ರಕೃತಿಯಿಂದ ಸಿಕ್ಕಿರುವಂತಹ ಒಂದು ವರದಾನ ಇದು. ಸೊ ಇದರಲ್ಲಿ ಸಾಕಷ್ಟು ಉದಾಹರಣೆಗಳಿದಾವೆ. ಕ್ಯಾನ್ಸರ್ ಪೇಷಂಟ್ ನ ಹೀಲ್ ಮಾಡಿರೋಂಥದ್ದು, ಸೈಕಿಕ್ ಆಗಿ ಇಶ್ಯೂ ಫೇಸ್ ಮಾಡ್ತಿರೋರ್ನ ಹೀಲ್ ಮಾಡಿರೋಂಥದ್ದು. ಸೊ ನಾನು ಮೋರ್ ದನ್ 1000 ಕ್ಲೈಂಟ್ಸ್ ಗೆ ನಾನು ಹೀಲ್ ಮಾಡಿದೀನಿ. ನಮ್ಮ ತಾಯಿಗೆ ಸಯಾಟಿಕ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು, ಸೊ ನಾನು ಅದನ್ನ ಕ್ಯೂರ್ ಮಾಡಿದೀನಿ. ಲೀಗಲ್ ಕೇಸಸ್ ಅನ್ನ ಹ್ಯಾಂಡಲ್ ಮಾಡಿದೀನಿ. ನಾನು ಮಾಡಿರೋ ಅಷ್ಟು ಲೀಗಲ್ ಕೇಸಸ್ 100% ಸಕ್ಸಸ್ ಸಿಕ್ಕಿದೆ. ಅನಿಮಲ್ಸ್ ಮಾಡಿದೀನಿ, ಪೆಟ್ಸ್ ಮಾಡಿದೀನಿ, ಮಕ್ಕಳಿಗೆ ಮಾಡಿದೀನಿ, ಅಪ್ ಟು 78 ಇಯರ್ಸ್ ಇರೋರ್ಗೆ ಮಾಡಿದೀನಿ, ಪೈಲ್ಸ್ ಪೇಷಂಟ್ಗೆ ಟ್ರೀಟ್ ಮಾಡಿದೀನಿ. ರೀಸೆಂಟ್ ಆಗಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಮೈನರ್ ಹಾರ್ಟ್ ಅಟ್ಯಾಕ್. ಸೊ ಅವ್ರಿಗೆ ಸ್ಟಂಟ್ ಹಾಕಿ ಸರ್ಜರಿ ಮಾಡಿದ್ರು NH ಅಲ್ಲಿ. ಸೊ ಅವ್ರಿಗೆ ಒಂದು ಮಂತ್ ಆದ್ಮೇಲೆ ಸೊ ಇನ್ನೊಂದು ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು. ಸೊ ECG ರಿಪೋರ್ಟ್ ಎಲ್ಲ ಬಂದ್ಮೇಲೆ ಅಂತೇಳಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ನಾನು 21 ಡೇಸ್ ನಾನು ಹೊರಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿ ಬಂದೆ. ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ಆಫ್ ರೇಖಿ ಎನರ್ಜಿ. ಸೊ ಅವ್ರಿಗೆ ನಾನ್ ಮಾಡಿದ್ದು ಒಂದು ಹಾರ್ಟ್ ಚಕ್ರಕ್ಕೆ ಹೀಲ್ ಮಾಡಿದ್ದು, ಇನ್ನೊಂದು ಬಂದು 7 ಚಕ್ರನ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಮಾಡಿದ್ದು. ಸೊ 2 ಡೇಸ್ ಬ್ಯಾಕ್ ಅವ್ರು ಮತ್ತೆ ಹೋಗಿ ಟೆಸ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಬಂದಿದೆ. ಸೊ ಡಾಕ್ಟರ್ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೀವ್ ಯಾವಾಗ ಯಾವುದೇ ವಿಚಾರವನ್ನ ಕಲ್ತ್ಕೊಂಡು ಅದನ್ನ ಡೆಡಿಕೇಟೆಡ್ ಆಗಿ ನಿಮ್ಮ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಅದನ್ನ ನೀವು ಯಾವ ರೀತಿ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಜೀವನ ಶುರುವಾಗಿದ್ದು ರೇಖಿಯಿಂದನೇ. ಸೊ ಇನ್ನೂ ಒಂದಷ್ಟು ಸಾಕಷ್ಟು ವಿಚಾರಗಳಿದಾವೆ. ಸೊ ಇವತ್ತಿಗೆ ನಾನು ಒಂದು 10 ನಿಮಿಷ ನಿಮ್ಗೆ ರೇಖಿ ಎನರ್ಜಿನ ಕೊಡ್ತೀನಿ. ನಿಮ್ಗೆ ಎಲ್ಲಾರ್ಗು ಒಂದು ಗ್ಲಾಸ್ ಅಲ್ಲಿ ನೀರ್ ತರಕ್ ಹೇಳಿದ್ರಲ್ವಾ, ಸೊ ಯು ಕ್ಯಾನ್ ಚಾರ್ಜ್ ದಟ್ ವಾಟರ್. ನೀವು ಆ ವಾಟರ್ನ ಮೆಡಿಸಿನ್ ತರನು ಕುಡಿಬಹುದು. ಫಾರ್ ಎಕ್ಸಾಂಪಲ್, ನಾನು ಯೂಶಲಿ ಈ ಬಾಟಲ್ ಅಲ್ಲಿ ಚಾರ್ಜ್ ಮಾಡಿ ಇಟ್ಕೊಂಡು ನನಗೆ ಯಾವಾಗ ಬೇಕೋ ಅವಾಗ ಕುಡಿತೀನಿ. ಸೊ ಐ ಆಮ್ ಸೆಂಡಿಂಗ್ ರೇಖಿ ಎನರ್ಜಿ ಟು ದಿಸ್ ಬಾಟಲ್. ಪ್ರತಿದಿನ ನನ್ನ ರೂಮಲ್ಲಿ ಇರತ್ತೆ, ನಾನು ಯಾವಾಗ್ಲೂ ಮಾಡಿ ಇಟ್ಕೋತೀನಿ. ಸೊ ರೇಖಿ ಮಾಡಿರೋರ್ಗೆ ಒಂದು 4 ಜನ ಏನೋ ಮಾಡಿದೀರಾ ಇಲ್ಲಿ. ಸೊ ಅವ್ರಿಗೆ ಆಲ್ರೆಡಿ ಇದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ, ಏನು ರೇಖಿ ಅಂತ ಹೇಳಿದ್ರೆ. ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ನಾನು ಏನೂ ಮಾಡ್ಲಿಲ್ಲ, ನಾನು ಏನೂ ಎಫರ್ಟ್ಸ್ ಹಾಕ್ಲಿಲ್ಲ, ಜಸ್ಟ್ ನಾನು 21 ಡೇಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅವ್ರ ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗಿರುತ್ತೆ. ಅವ್ರ ಲೈಫಲ್ಲಿ ಏನೋ ಒಂದು ಒಳ್ಳೆ ವಿಚಾರಗಳು ಬಂದಿರುತ್ತೆ. ಯಾರಾದ್ರೂ 21 ದಿನ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಪ್ರಾಕ್ಟೀಸ್ ಮಾಡಿರೋರು, ನಿಮ್ಗೆ ಅನುಭವ ಇದ್ರೆ ಹೇಳಿ, ನಿಮ್ ಲೈಫಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ. ಸೊ ನೋಟಿಸ್ ಮಾಡಿರೋದಿಲ್ಲ, ನಿಮ್ಗೆ ಗೊತ್ತಿಲ್ಲಂಗೆ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಅಂತೂ 100% ಬಂದಿರುತ್ತೆ.
ಎಸ್ ಮ್ಯಾಮ್, ಹೌದು, ನೀವು ಹೇಳಿದ್ ಕರೆಕ್ಟ್. ತುಂಬಾ ಪಾಸಿಟಿವ್ ಚೇಂಜಸ್ ಬಂದಿದೆ. 21 ಡೇಸು ಬೇಡ ಮ್ಯಾಮ್, ನಾವು ಮಾಡ್ತಾ ಇದ್ದಂಗೆ ನಮ್ಮಲ್ಲಿ ಬದಲಾವಣೆ ನಮಗೆ ಗೊತ್ತಾಗ್ಬಿಡುತ್ತೆ, ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಹೆಲ್ತ್ ಇಶ್ಯೂ ಆಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಚೇಂಜಸ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಸ್ಕೈಟಿಕಾ ಪೇನ್ ಇತ್ತು, ನೀವು ಹೇಳ್ದಾಗೆ ನನಗೂ ಪೇನ್ ಇತ್ತು. ಮತ್ತೆ ಟೇಲ್ ಬೋನ್ ಪೇನ್ ಇತ್ತು, ಬ್ಯಾಕ್ ಪೇನ್ ಇತ್ತು, ಯಾಕಂದ್ರೆ ರೀಸೆಂಟ್ ಆಗಿ ಆಪರೇಷನ್ ಆಗಿರೋದ್ರಿಂದ. ಮೇನ್ ಆ ರೀಸನ್ಗೆ ನಾನು ಜಾಯಿನ್ ಆಗಿದ್ದೆ ಇದಕ್ಕೆ. ಸೊ ನನಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಟಾರ್ಟಿಂಗ್ ಅಲ್ಲೇ ಜಸ್ಟ್ 1 ವೀಕ್ ಅಲ್ಲೇ ನನಗೆ ಹೆಲ್ತ್ ಇಶ್ಯೂ ಎಲ್ಲ ರಿಕವರಿ ಆಗ್ತಾ ಬಂತು. ಮತ್ತೆ ನಮ್ಗೆ ಏನ್ ನೀಡ್ ಬೇಕು ಅದು ನಮ್ಗೆ ಗೊತ್ತಿಲ್ದೇನೋ ಅದಾಗ ಅದೇ ನಮ್ಮ ಹತ್ರ ಹುಡ್ಕೊಂಡ್ ಬರುತ್ತೆ ಮ್ಯಾಮ್. ಸೊ ಇದೆಲ್ಲ ಆಬ್ವಿಯಸ್ಲಿ. ನನ್ಗೆ ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಆಯ್ತು. ಹಾ. ಹಾ ಯಾಕೆ ಅಂತ ಹೇಳಿದ್ರೆ ನೀವು ರೂಟ್ ಇಂದ ಅದನ್ನ ಟ್ರೀಟ್ ಮಾಡ್ಕೊಂಡ್ ಬರ್ತಿದ್ದೀರಾ. ರೇಖಿ ಎನರ್ಜಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಅದನ್ನೆಲ್ಲರೂ ಮಾಡೋದಕ್ಕಾಗೋದಿಲ್ಲ. ಈಗ 21 ಡೇಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದಾಗ ಆ 21 ಡೇಸ್ ನೀವು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಅದು ನಿಮ್ಗೆ ಒಂದು ವಿದ್ಯೆ. ಅದು ರೇಖಿ ಅನ್ನೋದು ಒಂದು ಪವಿತ್ರವಾದ ವಿದ್ಯೆ. ಅದು ನಿಮ್ಗೆ ಒಲ್ದು ಬಿಡುತ್ತೆ. ಹೊಲಿಸ್ಕೊಳ್ಳೋದು ಹೋಗಿ ನೀವು ತಗೊಳ್ಳೋದು, ದೀಕ್ಷೆ ತಗೊಳ್ಳೋದು ಮತ್ತೊಂದು, ಅದೆಲ್ಲ ಸೆಕೆಂಡ್ರಿ. ತಗೊಂಡ್ಮೇಲೆ ನೀವು ಅದನ್ನ ಹೊಲಿಸ್ಕೊಳ್ಳೋದು ಇದೆಯಲ್ಲ, ಅದು ತುಂಬಾ ಹೌದು. ಇಂಪಾರ್ಟೆಂಟ್. ಸೊ ಅದನ್ನ ನೀವು ಯಾವಾಗ ಹೊಲಿಸ್ಕೊಳ್ತೀರಾ ನಿಮ್ಮ ಲೈಫು 360 ಡಿಗ್ರಿ ಚೇಂಜಸ್ ಆಗುತ್ತೆ. ಇದು ಅನುಭವ, ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್ ಮ್ಯಾಮ್, ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಹೌದು, ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ನಮ್ಮ ಲೈಫ್ಗೆ ನಾವು ಹೋಗೋ ಪಾತ್ಗೆ ಎಸ್ಪೆಷಲಿ ನಾವು ಮೊದಲನೇದಾಗಿ ಯೋಚನೆ ಮಾಡೋದು ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಫ್ಯಾಮಿಲಿಲಿ ಆಗ್ತಾ ಇರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ ನಾವ್ ಯಾವಾಗ್ಲೂ ತಲೆ ಕೆಡಿಸ್ಕೊಳ್ಳೋದು. ಒಂದ್ ಹೌದು. 50% ಮೇನ್ ಆಗಿ ನಮ್ಮ ಹೊರಗಡೆ ಹೆಲ್ತ್ ಚೆನ್ನಾಗಾಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ, ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಎಲ್ಲಾನು ಚೆನ್ನಾಗಿರುತ್ತೆ ಮ್ಯಾಮ್. ಯಾವಾಗ ನಮ್ ಬಾಡಿ ಯಾವಾಗ ಅನ್ಈಸಿ ಆಗ್ತಿರುತ್ತೆ ಆವಾಗ್ಲೇ ನಮ್ಗೆ ಫ್ರಸ್ಟ್ರೇಷನ್ ಆಗೋದು, ಆ ರಿಯಾಕ್ಷನ್ ನಾವು ಫ್ಯಾಮಿಲಿ ಮೇಲೆ ತೋರ್ಸೋದು, ಆವಾಗ್ಲೇ ರಿಲೇಶನ್ಶಿಪ್ ಹಾಳಾಗುತ್ತೆ. ಅದರಿಂದನೇ ಫ್ಯಾಮಿಲಿ ಇದು ಮನಿ ರಿಲೇಟೆಡ್ ಪ್ರಾಬ್ಲಮ್ ಅವಾಗ್ಲೇ ಬರುತ್ತೋ. ಸೊ ಮಕ್ಕಳ ಹತ್ರ ರಿಲೇಶನ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ಹತ್ರ ಆಗಿರ್ಬೋದು, ಮೇನ್ ಆಗಿ ನಿಂತಿರೋದೇ ನಮ್ಮ ಮೇಲೆ ಡಿಪೆಂಡ್ ಮ್ಯಾಮ್. ನಮ್ಮ ಹೆಲ್ತ್ ಚೆನ್ನಾಗಿದ್ದು ನಾವು ಖುಷಿಯಾಗಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಫ್ಯಾಮಿಲಿನೂ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ, ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಗ್ರೋತ್ ಸಹ ನೋಡ್ಬೋದು ನಾವು. ಸೊ ಒಂದು ಹೌದು madam. ಫ್ಯಾಮಿಲಿ ಮೇನ್ ಆಗಿ ನಿಂತಿರೋದೇ ಒಂದು ಹೆಣ್ಣಿನ ಮೇಲೆ ಅಂತ ನನಗೆ ಅನ್ಸುತ್ತೆ ಮ್ಯಾಮ್, ಅನುಭವ ಆಗಿತ್ತು. So ಹಾಗೆ ನೀವು ತುಂಬಾ ಮಿರಾಕಲ್ ಚೆನ್ನಾಗಿ ಸ್ಟಾರ್ಟ್ ಪ್ರಾಕ್ಟೀಸ್ ಆಗುತ್ತೆ ಮಾಡ್ತಾ ಮ್ಯಾಮ್. ಇದ್ದೀರಾ. ಹೌದು, ನನ್ಗೆ ಮಿರಾಕಲ್ ಸಹ ಸ್ಟಾರ್ಟ್ ಆಗುತ್ತೆ ನನ್ಗೆ ಈಗ. ಜಸ್ಟ್ ರೀಸೆಂಟ್ ಆಗಿ ಒಂದು 3 months ಇಂದಾನೆ ಮ್ಯಾಮ್ ನಾನು ಪ್ರಾಕ್ಟೀಸ್ ಮಾಡ್ತಿರೋದು. ಸೊ ಹೆಲ್ತ್ ಇಶ್ಯೂ ತುಂಬಾನೇ ಪ್ರಾಬ್ಲಮ್ ಇತ್ತು, ತುಂಬಾ ಎಮೋಷನಲಿ ಹಿಟ್ ಆಗಿದೆ, ಡಿಪ್ರೆಷನ್ ಹೋಗ್ಬಿಟ್ಟಿದೆ, ಇದರಿಂದ ಹೇಗೆ ಹೊರಗಡೆ ಬರ್ಬೇಕಂತ ಗೊತ್ತಾಗ್ಲಿಲ್ಲ. ಸೊ ಯಾವಾಗ ನಾನು ಯೂನಿವರ್ಸ್ ಹತ್ರ ನಾನು ಪ್ರೇ ಮಾಡುವಾಗ ನನಗೆ ಮೇ ಬಿ ಯೂನಿವರ್ಸ್ ನನಗೆ ದಾರಿ ತೋರಿಸ್ತು ಅನ್ಸುತ್ತೆ ರೇಖಿ ಅನ್ನೋದು. ಸೊ ನಾನು ಪ್ರಾಕ್ಟೀಸ್ ಮಾಡ್ತಿದ್ದಂಗೆ ಹೆಲ್ತ್ ಅಲ್ಲೂ ನಾನು ಹೊರಗಡೆ ಬಂದೆ, ಪ್ಲಸ್ ರಿಲೇಶನ್ಶಿಪ್ ಅಲ್ಲೂ ಚೆನ್ನಾಗಿದೆ. ಈಗ ಹ್ಯಾಪಿಯಾಗಿ ಖುಷಿಯಾಗಿದ್ದೀನಿ ಮ್ಯಾಮ್. ಹಾಗಾಗಿ ನನ್ನ ಮೇನ್ ಗೋಲ್ ಇದೆ, ರೇಖಿ ಕಂಪ್ಲೀಟ್ ಆಗಿ ಕಲಿಬೇಕು. ಎಷ್ಟೋ ಜನ ಪ್ರಪಂಚದಲ್ಲಿ ಹೆಣ್ಮಕ್ಳು ತುಂಬಾನೇ ಸಫರ್ ಆಗ್ತಿದ್ದಾರೆ, ಅವ್ರಿಗೂ ಸಹ ಇದ್ರ ಬಗ್ಗೆ ನಾಲೆಜ್ ಕೊಡ್ಬೇಕು, ಕೋಚ್ ಮಾಡ್ಬೇಕು, ಅವರು ಹೀಲ್ ಆಗಿ ಬೇರೆಯವ್ರ ಲೈಫು ಕೂಡ ಬ್ಯೂಟಿಫುಲ್ ಮಾಡ್ಬೇಕಂತ ನನ್ನ ಮೇನ್ ಗೋಲು ಸೆಟ್ ಮಾಡ್ಕೊಂಡು ಈಗ ಅದೇ ಫೀಲ್ಡ್ ಅಲ್ಲೇ ಕಂಪ್ಲೀಟ್ ಆಗಿ ಫೋಕಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮ್ಯಾಮ್. ವೆರಿ ಗುಡ್. ನಿಮ್ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಈ ಎನರ್ಜಿ ಬಗ್ಗೆ ನಾವು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಸಾಕಾಗೋದಿಲ್ಲ, ಏಕೆಂದ್ರೆ ಎಕ್ಸ್ಪೆರಿಮೆಂಟಲ್ ಆಗ್ತಾನೆ ಇರುತ್ತೆ ಎವ್ರಿ ಡೇ. ಯಾರೋ ಒಬ್ರು ಪೇಷಂಟ್ ಬರೋದಿರ್ಬೋದು, ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಅವ್ರ ಸಮಸ್ಯೆಗಳೇನಿದೆ, ಸಮಸ್ಯೆಗಳು ಹೊಸದಾಗೆ ಇರುತ್ತೆ, ರಿಪಿಟೇಟಿವ್ ಇರೋದಿಲ್ಲ. ಸೊ ನಾವ್ ಅದನ್ನ ಯಾವ ರೀತಿ ರೇಖಿ ಎನರ್ಜಿಯಿಂದ ಹೀಲ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಶಲಿ ನನಗೆ ಯಾವಾಗ್ಲೂ ಬರ್ತಿರುತ್ತೆ. ಸೊ ಯೂಶಲಿ ಫಿಸಿಕಲ್ ಆಗಿ ಇರೋದಕ್ಕಿಂತ ಮೆಂಟಲಿ ಸ್ಟೆಬಿಲಿಟಿ ಕಳ್ಕೊಂಡಿರೋರೇ ಜಾಸ್ತಿ ಬರೋದು, ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇರೋರು. ನೆಕ್ಸ್ಟ್ ಹೋಗ್ತಾ ಮೆಡಿಕಲ್ ಅಲ್ಲಿ ಮೆಂಟಲ್ ಹಾಸ್ಪಿಟಲ್ ಜಾಸ್ತಿ ಆಗತ್ತೆ. ಅಂದ್ರೆ ಎಕ್ಸಾಕ್ಟ್ ನಿಮಾನ್ಸ್ ತರ ಅಲ್ಲ, ಈ ತರದ್ದು ಮೆಂಟಲ್ ಇಲ್ನೆಸ್ ಅಂದ್ರೆ ಸೈಕಿಕ್, ಆಮೇಲೆ ಅಂದ್ರೆ ಫ್ಯೂಚರ್ ಅಲ್ಲಿ ಅಕಲ್ಟ್ ಸೈನ್ಸ್ ಅನ್ನೋದು ಬರುತ್ತೆ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಹೇಗೆ ನಾವು ಪ್ರೋಗ್ರಾಮಿಂಗ್ ನೆಕ್ಸ್ಟ್ ಮಾಡೋದು. ಆಮೇಲೆ ಏನ್ ಬರುತ್ತೆ ಅಂದ್ರೆ 20, ಈಗಲೇ ಪ್ರಿಡಿಕ್ಟ್ ಮಾಡ್ತಿದ್ದೀನಿ, ಅವಾಗ ಯಾರ್ಯಾರು ಇರ್ತಿರೋ ಇಲ್ವೋ ಗೊತ್ತಿಲ್ಲ, 2032 ಬರುತ್ತೆ. ಮೆಂಟಲಿ ಸರ್ಟಿಫಿಕೇಟ್ ತಗೊಂಬಂದ್ರೆ ಮಾತ್ರ ಮಕ್ಳಿಗೆ ಸೀಟ್ ಕೊಡ್ತೀವಿ ಅಥವಾ ವೀಸಾ ಕೊಡ್ತೀವಿ, ಪಾಸ್ಪೋರ್ಟ್ ಆ ಥರ ಬರುತ್ತೆ ನೆಕ್ಸ್ಟ್. ಯಾಕಂದ್ರೆ AI ಬಂದಿರೋದ್ರಿಂದ ಎಷ್ಟೋ ಜನಕ್ಕೆ ಈಗಿನ ಮಕ್ಳಿಗಂತೂ ಗೊತ್ತಾಗ್ತಿಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ, AI ಬಂದಿರೋದ್ರಿಂದ. ಹಂಗಾಗಿ ನೆಕ್ಸ್ಟ್ ಯಾವ ಥರ 2032ಗೆ ಹೆಂಗ್ ಬರುತ್ತೆ ಅಂದ್ರೆ, ಏನಾದರೂ ಒಂದು ನೀನು ಕೋರ್ಸ್ ಮಾಡಬೇಕು ಅಥವಾ ಸರ್ಟಿಫಿಕೇಶನ್ ಮಾಡಬೇಕು ಅನ್ನೋವಾಗ ಎಲ್ಲ ಟೈಮಲ್ಲೂ ಅವರು ಈ ಥರ ಸೈಕಿಕ್ ಇದನ್ನ ಟೆಸ್ಟ್ ಮಾಡಿ, ಇವಾಗ ಹೆಂಗ್ ಮೆಡಿಕಲ್ ಚೆಕ್ ಮಾಡಿಸ್ಕೊಂಬನ್ನಿ ಅಂತಾರಲ್ಲ ಗೌರ್ಮೆಂಟ್ ಜಾಯ್ನಿಂಗ್ ಇದರಲ್ಲೆಲ್ಲ, ಆ ಥರ ಅದಕ್ಕೂ ಒಂದು ಸರ್ಟಿಫಿಕೇಟ್ ಬರ್ತಾವೆ. ಎಸ್.
ಸೊ ಇದ್ರಲ್ಲಿ ನೀವು ನಿಮ್ಮ ಮನೇನ ಹೀಲ್ ಮಾಡ್ಬೋದು, ನಿಮ್ಮ ಗಾಡಿಗಳನ್ನ ಹೀಲ್ ಮಾಡ್ಕೊಳ್ಬೋದು, ನಿಮ್ಮ ಆಫೀಸಸ್ ಪ್ರೊಟೆಕ್ಟ್ ಹಾ ಆಫೀಸ್ ಅನ್ನ ಪ್ರೊಟೆಕ್ಟ್ ಹೀಲ್ ಮಾಡ್ಕೋಬಹುದು, ನಿಮ್ಮ ಫ್ಯಾಮಿಲಿಯವ್ರನ್ನ ಹೀಲ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಅನ್ನ ಹೀಲ್ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಚಾರ ನಡಿಬೇಕಂತಿರತ್ತೆ, ಅದನ್ನು ಕೂಡ ನೀವು ಇದರಿಂದ ಆ ಸಿಚುಯೇಷನ್ ಅನ್ನ ಹೀಲ್ ಮಾಡಿ, ಅಲ್ಲಿಂದ ನೆಗೆಟಿವಿಟಿಯನ್ನ ರಿಮೂವ್ ಮಾಡಿ, ಅದನ್ನ ಒಂದು ಪಾಸಿಟಿವ್ ಸಿಚುಯೇಷನ್ಗೆ ತಗೊಂಡ್ ಬರಬಹುದು. ಇಸ್ ದ ಪವರ್ ಆಫ್ ರೇಕಿ ಎನರ್ಜಿ. ಕೆಲವೊಂದು ನೀವು ಎಷ್ಟೇ ಎನರ್ಜಿ ಕೊಟ್ರು, ತೀರಾ ರೇರ್ ಕೇಸಸ್ ಅಲ್ಲಿ ಆಗುತ್ತೆ, ಆ ಎಷ್ಟೇ ಎನರ್ಜಿ ಕೊಟ್ರು, ಎನರ್ಜಿ ಕೊಟ್ಟಾಗ ಸರಿ ಹೋಗುತ್ತೆ. ಒಂದು ಫ್ಯೂ ಮಂತ್ಸ್, ಲೈಕ್ 3 months, 4 months, 5 months, ಅದಾದ್ಮೇಲೆ ರಿಪಿಟೇಟಿವ್ ಪ್ಯಾಟರ್ನ್ ಬರುತ್ತೆ. ಆ ತರ ಇದ್ದಾಗ ಅದು ಕಾರ್ಮಿಕ್ ಇಶ್ಯೂ ಇರುತ್ತೆ. ಅಂದ್ರೆ ಅವ್ರು ಪಾಸ್ಟ್ ಲೈಫ್ ಇಂದಾನೆ ಆ ಕಾರ್ಮಿಕ್ ಇಶ್ಯೂಸ್ ಅನ್ನ ತಗೊಂಡ್ ಬಂದಿರ್ತಾರೆ. ಸೊ ಅಂತ ಟೈಮಲ್ಲಿ ಅದಕ್ಕೆ ಬೇರೆ ರೀತಿಯಾದಂತಹ ಹೀಲಿಂಗ್ ಟೆಕ್ನಿಕ್ಸ್ ಇರುತ್ತೆ. ಸೊ ಅದನ್ನ ಬಳಸಿ ಹೀಲ್ ಮಾಡುವಂಥದ್ದು. ಬಟ್ ನಿಮ್ಗೆ ರೇಖಿಯಿಂದ 100% ರಿಸಲ್ಟ್ ಅಂತೂ ಸಿಗುತ್ತೆ. ಕೆಲವರಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ, ಕೆಲವರಿಗೆ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಅದ್ರ ಬಗ್ಗೆ ಬಾಡಿ ಸೆನ್ಸ್ ಮಾಡುತ್ತೆ. ಸೊ ಈಗ ನಾನು ಒಂದು 5 minutes ಒಂದು ಮೆಡಿಟೇಷನ್ ಮುಖಾಂತರ ನಾನು ನಿಮ್ಗೆ ಒಂದು ರೇಖಿ ಎನರ್ಜಿನ ಕಳಿಸ್ಕೊಡ್ತೀನಿ. ಸೊ ಜೊತೆಗೆ ನಿಮ್ಮ ವಾಟರ್ ಏನ್ ತಗೊಂಡಿದ್ದೀರಾ ಅದನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಬೇಕಿದ್ರೆ ಟೇಸ್ಟ್ ಮಾಡ್ಕೊಳ್ಳಿ ನೀರನ್ನ, ಇವಾಗ ಯಾವ ಟೇಸ್ಟ್ ಇದೆ ಅಂತ ಹೇಳಿ. ದೆನ್ ಲೇಟರ್ ಆಲ್ಸೋ ಯು ಕ್ಯಾನ್ ಟೇಸ್ಟ್ ದ ವಾಟರ್. ಮೇಡಮ್ ನಾವು ಡೈಲಿ ಮ್ಯಾಮ್ ಹೇಳಿದ್ ನೀರು ಕುಡಿತಿದೀವಿ, ಅದನ್ನೇ ತಗೋಬೋದಾ? ಹಾ ಮೇಡಮ್ ಯಾವ ಬಟ್ ನೀರು ಅದ್ರಲ್ಲಿ ಏನಾದ್ರು ಫ್ಲೇವರ್ ಇದ್ರೆ, ಈಗ ಬೆಲ್ಲದ ಫ್ಲೇವರ್ ಬರುತ್ತೆ. ಆ ಬೇರೆ ಏನಾದ್ರು ಮಿಕ್ಸ್ ಮಾಡಕ್ ಹೇಳಿದ್ನಲ್ಲ, ಏಲಕ್ಕಿ ಹಾಕಿದ್ರೆ ಅದ್ರ ಫ್ಲೇವರ್ ಬರುತ್ತೆ. ಇದು ಗೊತ್ತಾಗೋದಿಲ್ಲ ನಮ್ಗೆ. ಬೇರೆ ತಗೊಳ್ತೀವಿ. ಹ್ಮ್ ಔಷಾ ಮ್ಯೂಸಿಕ್ ಬೇಕಾ? ಹ್ಮ್ ಬೆಳಗಿನ ಜಾವ ಅಲ್ವಾ ಮ್ಯಾಮ್? ಸ್ವಲ್ಪ ಹ್ಮ್ ಕಿವಿಗೆ ತಂಪಾಗಿ ಹಿಂಪಾಗಿ ಇದ್ರೆ ಚೆನ್ನಾಗಿರುತ್ತೆ. अगर आप बिजनेस कर रहे हो तो अगला ಎಲ್ಲರೂ ಕಣ್ಣನ್ನ ಮುಚ್ಕೊಂಡು ಜಸ್ಟ್ ನಿಮ್ಮ ಬೆನ್ನನ್ನ ನೇರ ಮಾಡಿ ಕೂತ್ಕೊಳ್ಳಿ. ರಿಸೀವಿಂಗ್ ಹ್ಯಾಂಡ್ ಅಲ್ಲಿ ಇರ್ಲಿ, ಜಸ್ಟ್ ಕೆಳಗಡೆ ರಿಸೀವಿಂಗ್ ಹ್ಯಾಂಡ್ ಇಟ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ ವಾಟರ್ ಬಾಟಲ್, ನೀವೇನ್ ಗ್ಲಾಸ್ ತಗೊಂಡಿದ್ದೀರಲ್ಲ, ವಾಟರ್ ಬಾಟಲ್ ತಗೊಂಡಿದ್ದೀರಲ್ಲ, ಜಸ್ಟ್ ಹಿಂಗ್ ಇಟ್ಕೊಳ್ಳಿ. ಇಲ್ಲ ಹೇಗೆ ಇಟ್ಕೊಳ್ಳಿ, ಪರವಾಗಿಲ್ಲ. ಹೇಗೆ ಇಟ್ಕೊಂಡ್ರು ಓಕೆ, ಹಿಂಗ್ ಇಟ್ಕೊಂಡ್ರು ಓಕೆ, ಹೇಗೆ ಇಟ್ಕೊಂಡ್ರು ಓಕೆ. ಕ್ಲೋಸ್ ಯುವರ್ ಐಸ್, ಟೇಕ್ ಎ ಡೀಪ್ ಬ್ರೀತ್. ಒಂದು ದೀರ್ಘವಾದ ಉಸಿರಾಟವನ್ನ ಮಾಡಿ. ನಿಮ್ಮ ಮೂಗಿನ ಮೂಲಕ ಉಸಿರನ್ನ ತಗೊಂಡು ಬಾಯಿಯ ಮೂಲಕ ಉಸಿರನ್ನ ಬಿಡಿ. ಇದೇ ರೀತಿ ಒಂದು ದೀರ್ಘವಾದ ಉಸಿರಾಟವನ್ನ 2 ರಿಂದ 3 ಬಾರಿ ಮಾಡಿ.
ನಿಧಾನವಾಗಿ ನಿಮ್ಮ ಕಾನ್ಶಿಯಸ್ನೆಸ್ ಅನ್ನ ನಿಮ್ ಕಡೆ ತಗೊಂಡ್ ಬನ್ನಿ. ನಿಮ್ಮ ದೇಹದ ಕಡೆ ಗಮನಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಗೆ ಯಾವಾಗ ಸಮಯ ಆಗುತ್ತೋ ಆಗ ನಿಮ್ಮ 2 ಕಣ್ಗಳನ್ನ ತೆಗಿರಿ. ಟೇಕ್ ಯುವರ್ ಓನ್ ಟೈಮ್. ಅರ್ಜೆಂಟ್ ಏನೂ ಇಲ್ಲ. ನೀವ್ ಏನ್ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ ಆ ವಾಟರ್ ಅನ್ನ ಟೇಸ್ಟ್ ಮಾಡಿ. ಟೀ ಆಗಿದೆ ಮ್ಯಾಮ್. ಟೇಸ್ಟ್ ಚೇಂಜ್ ಆಗಿದೆ ಆಗ್ಲೇಗೂ ಇಲ್ಗೂ. ಸ್ವಲ್ಪ ಸ್ವೀಟ್ನೆಸ್ ಇದೆ. ಸ್ವಲ್ಪ ಸ್ವೀಟ್ನೆಸ್ ಬಂದಿದೆ ಮೇಡಮ್. ಹೌದು ಮ್ಯಾಮ್, ಸ್ವೀಟ್ ಆಗಿದೆ ನೀರು. ನೀವೆಲ್ಲ ಕಣ್ಣು ಮುಚ್ಚಿದ್ರಲ್ವಾ, ಉಷಾ ಬಂದ್ಬಿಟ್ಟೆಲ್ಲ ಸಕ್ಕರೆ ಹಾಕ್ಬಿಟ್ರು ಅದ್ರಲ್ಲಿ. ಅಲ್ಲ, ನಾನು ಜಸ್ಟ್ ಹೇಳ್ತಾ ಇರೋದು ಇದು ಏನಂತ ಹೇಳಿದ್ರೆ, ಪ್ರತಿದಿನ ನಾವು ನಮ್ಮ ಬಾಡಿಯಲ್ಲಿ 70% ಆಫ್ ವಾಟರ್ ಇಂದನೇ ನಾವು ಇರೋದು. ಓಕೆನಾ? ಸೊ ವಾಟರ್ ನಮ್ಮ ಬಾಡಿ ಮೇಲೆ ಬೇಗ ಇನ್ಫ್ಲೂಯೆನ್ಸಸ್ ಮಾಡುತ್ತೆ. ಸೊ ಈಗ ವಾಟರ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀವಲ್ವಾ, ಸೊ ಇದಕ್ಕೇನೆ ಹೇಳೋದು. ಸೊ ನೀರ್ ಅನ್ನೋದು ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ಸಾಕಷ್ಟು. ಹೇಳಿ ಪೂಜಾ, ವಾಂಟ್ ಟು ಸೇ ಸಮಥಿಂಗ್? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್. ಇದು ಬೇರೆ ನೀರು, ನಾನು ಟೇಸ್ಟ್ ಮಾಡ್ಬೋದಾ ಇವಾಗ ಕುಡ್ದಾದ್ಮೇಲೆ ನೋಡಕ್ಕೆ? ಮಾಡಿ. ಮಾಡಿ. ವಿ ಲವ್ ಎಕ್ಸ್ಪೆರಿಮೆಂಟ್ಸ್. ವಿ ಲವ್. ಅದೇ ಮ್ಯಾಮ್, ಯಾರೋ ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರು ಸ್ವಲ್ಪ ದಪ್ಪ ಅನ್ಸ್ತು ಅಂತ. ಸೊ ಆ ಫೀಲ್ ಸ್ವಲ್ಪ ಸ್ವೀಟ್ನೆಸ್ ಜೊತೆಗೆ ಸ್ವಲ್ಪ ಥಿಕ್ ಆಗಿ ನಾರ್ಮಲ್ ವಾಟರ್ ಇತ್ತಲ್ಲ, ಸ್ವಲ್ಪ ದಪ್ಪ ತರ ಫೀಲ್ ಆಯ್ತು. ಈ ಎನರ್ಜಿನ ಬಳಸ್ಕೊಂಡು ಕ್ಯಾನ್ಸರ್ ಪೇಷಂಟ್ಸ್ ನ ಕೂಡ ಕ್ಯೂರ್ ಮಾಡಿದ್ದಾರೆ. ಸೊ ಎಷ್ಟೋ ಉದಾಹರಣೆಗಳಿದಾವೆ. ಸೊ ನಾನಷ್ಟು ಜಾಸ್ತಿ ಕ್ರೋನಿಕ್ ಡಿಸೀಸಸ್ ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನಗೆ ಸಿಕ್ಕಿರೋ ಪೇಷಂಟ್ ಬಂದು ಹಾರ್ಟ್ ಪೇಷಂಟ್. ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅದನ್ನು. ಎಷ್ಟು ದಿನ ಮೆಂಟಲ್ ಪೇಷಂಟ್ ಸಿಗ್ತಾರೆ. ಏನೇನ್ ಕೇಳ್ತಾರೆ ಗೊತ್ತಾ ಜನ ಬಂದು ಲೈಫಲ್ಲಿ? ಏನ್ ಬೇಕು ಅದನ್ನ ಕೇಳಲ್ಲ. ಅವ್ರಿಗೆ ಏನ್ ಬೇಡವೋ ಜೀವನದಲ್ಲಿ ಅದೇ ಬೇಕು ಅಂತ ಬರ್ತಾರೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಈ ಎನರ್ಜಿ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಏನ್ ಎನರ್ಜಿ ಕೊಟ್ವಿ, ಸೊ ಅದ್ರಲ್ಲಿ ನಿಮ್ಗೆ ಯಾವ ರೀತಿ ಅನುಭವ ಆಯ್ತು ಎಕ್ಸೆಪ್ಟ್ ವಾಟರ್? ಮ್ಯಾಮ್ ಬೆರಳಲ್ಲಿ ಇನ್ನು ಹೋದಂಗ ಅನಿಸ್ತಾ ಇತ್ತು ಮ್ಯಾಮ್. 2 ಕೈ ಬೆರಳಲ್ಲಿ ಹಿಂಗೆ ಫುಲ್ ಹಿಂಗೆ ರೂಟ್ ಅನಿಸ್ತಾ ಇತ್ತು ಮ್ಯಾಮ್. ಸಿ ಆಲ್ರೆಡಿ ನಮ್ ನಮ್ಗೆ ಕೈ ಹುಟ್ಟನೆ ಬಾಡಿ ಎಲ್ಲ ನಮ್ಗೆ ಶೇಕ್ ಒಂದಷ್ಟು ಆಗ್ತಿತ್ತು. ಎನರ್ಜಿಸ್ ಇರುತ್ತೆ. ನಮ್ ಹ್ಯಾಂಡ್ಸ್ ಅಲ್ಲಿ ಆಲ್ರೆಡಿ ಎನರ್ಜಿಸ್ ಇದೆ. ಇವಾಗ ಕೈ ಅದ್ ಆಟೋಮೆಟಿಕ್ ಆಗಿ ಅದೇ ಡೌನ್ ಆಗೋ ತರ ಫೀಲ್ ಆಗ್ತಾ ಇತ್ತು ಲಾಸ್ಟ್ ರಿಲೀಸ್ ಮಾಡುವಾಗ. ಆಲ್ರೆಡಿ ನಿಮ್ ಹ್ಯಾಂಡ್ಸ್ ಅಲ್ಲಿ ಒಂದು ಬಾಡಿ ಎಲ್ಲ ಎನರ್ಜಿ. ಫುಲ್ ಪೇನ್ ಆಗ್ತಿತ್ತು ಮ್ಯಾಮ್. ಓಕೆ, ನಿಮ್ ಕೈಗಳಲ್ಲಿ ಆಲ್ರೆಡಿ ಎನರ್ಜಿ ಅನ್ನೋದಿದೆ. ಸೊ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳುವಂತ ಒಂದು ಪದ್ಧತಿನ ರೇಖಿ ಎನರ್ಜಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನೋಡಿ, ಅವಾಗೆಲ್ಲ ದೊಡ್ಡವರು ಸುಮ್ನೆ ಹಿಂಗ್ ತಲೆ ಮೇಲೆ ಕೈ ಇಟ್ರೆ, ಈಗ ನೋಡಿ ಸ್ವಲ್ಪ ಆಧ್ಯಾತ್ಮಿಕವಾಗಿರೋರ ಹತ್ರ ಹೋಗ್ಬಿಟ್ಟು ನಾವ್ ಅವ್ರ ಪಾದ ಟಚ್ ಮಾಡಿದ್ರೆ ಒಂದ್ ಎನರ್ಜಿ ಫೀಲ್ ಆಗುತ್ತೆ. ಅವ್ರು ನಮ್ ತಲೆ ಮೇಲೆ ಕೈ ಇಟ್ಟಾಗ್ಲೇ ಒಂದ್ ಎನರ್ಜಿ ಫೀಲ್ ಆಗುತ್ತೆ ನಮ್ಗೆ. ಎಸ್ಪೆಷಲಿ ನಾನ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದು ಬಂದು ಶಿವಕುಮಾರ್ ಸ್ವಾಮಿಗಳ ಹತ್ರ. ಹಾ ಮ್ಯಾಮ್. ಓಕೆನಾ? ಸ್ವಾಮಿಗಳು. ಹಾ, ಅವ್ರು
ತಲೆ ಮೇಲೆ ಹಿಂಗ್ ಕೈ ಇಟ್ಟಾಗ ಏನೋ ಒಂದು ವೈಬ್ರೇಷನ್, ಆ ವೈಬ್ರೇಷನ್ ನನಗೆ 1 ತಿಂಗಳವರೆಗೂ ಇತ್ತು. ಅವಾಗ ನಾನು ಫೈನಲ್ ಇಯರ್ ಡಿಗ್ರಿ ಮಾಡ್ತಿದ್ದೆ. ಸೊ ಅವಾಗೆಲ್ಲ ನಮ್ಗೆ ಇದ್ರ ಬಗ್ಗೆ ಹೇಳ್ಕೊಡೋರು ಯಾರು ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಅಷ್ಟ್ರ ಮಟ್ಟಿಗೆ ಇರ್ಲಿಲ್ಲ. ಎಸ್ಪೆಷಲಿ ಆ ಟೈಮಲ್ಲಿ ಫೋನ್ಸ್ ಬೇಸಿಕ್ಸ್ ಇತ್ತು ಮ್ಯಾಮ್. ನಾನು PUC ಓದ್ಬೇಕಾದ್ರೆ ಬೇಸಿಕ್ಸ್ ಇತ್ತು. ಮನೆಗೆ ಅಟ್ಲೀಸ್ಟ್ ಒಂದೇ ನೀವು ಫೋನ್ ಇರ್ತಾ ಇತ್ತು. PUCಗಾದ್ರೂ ಮೊಬೈಲ್ ತಗೊಂಡಿದ್ರ, ನಾವು ಜಾಬ್ಗೆ ಸೇರಿದ ಮೇಲೆ ತಗೊಂಡಿರೋದು. ಇಲ್ಲ ಮೇಡಮ್, PUC ಪಾಸ್ ಆಗಿದ್ದಕ್ಕೆ ಕೊಡ್ಸಿದ್ದು ಮನೇಲಿ ಓಕೆ. ಡಿಗ್ರಿಗೆ ಅಂತ ಹೇಳಿ. ಅದ್ ನನ್ನ ಹತ್ರ ಇರೋದಕ್ಕಿಂತ ಜಾಸ್ತಿ ಮನೇಲಿ ಇರ್ತಿತ್ತು. ಲ್ಯಾಂಡ್ಲೈನ್ ತರ. ಹಾ. ಓಕೆ. ಸೊ ಈಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಅಪ್ಗ್ರೇಡ್ ಆಗಿದೆ. ಅದ್ರ ಜೊತೆಗೆ ಮನುಷ್ಯರು ಅಪ್ಗ್ರೇಡ್ ಆಗ್ತಿದೀವಿ. ಬಟ್ ಯಾವ್ದ್ರಲ್ಲಿ ಅಪ್ಗ್ರೇಡ್ ಆಗ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವ್ ಏನ್ ಕಲಿತಿದ್ದೀರಾ ಅದನ್ನ ನಿಮ್ ಲೈಫಲ್ಲಿ ಏನ್ ಅಪ್ಲಿಕೇಬಲ್ ಮಾಡ್ಕೋತಿದ್ದೀರಾ. ಈಗ ಮೇಡಮ್ 21 days ಅಲ್ಲಿ ಎಷ್ಟೋ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರಲ್ಲಿ ನಿಮ್ಮ ಲೈಫಲ್ಲಿ ಅದ್ರಲ್ಲಿ ಒಂದೆರಡನ್ನ ನೀವು ಅಪ್ಲಿಕೇಬಲ್ ಮಾಡ್ಕೊಂಡ್ರು ಕೂಡ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಯಾವಾಗ್ಲೂ ಪ್ರಾಬ್ಲಮ್ ಜೊತೆನೆ ಹೋಗ್ಬೇಡಿ, ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ನ ಹುಡ್ಕೊಂಡು ಹೋಗಿ. ನಿಮ್ ಲೈಫ್ಗೆ ನೀವೇ ಮ್ಯೂಸಿಷಿಯನ್ಸ್. ಇನ್ಯಾರೋ ಬರ್ತಾರೆ, ಇನ್ಯಾರೋ ಸರಿ ಮಾಡ್ತಾರೆ ಅಲ್ಲ, ನಿಮ್ಮ ಲೈಫನ್ನ ನೀವೇ ಸರಿ ಮಾಡ್ಕೊಳ್ಬೇಕು. ಕೆಲವೊಂದು ಕಾರ್ಮಿಕ್ ಬಾಂಡಿಂಗ್ಸ್ ನಾವು ಇಲ್ಲಿಂದ ತಗೊಂಡ್ ಬಂದಿರ್ತೀವಿ, ಇನ್ನೊಂದಷ್ಟನ್ನ ಇಲ್ಲೇ ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋರು ನಾವೇ, ಅದಕ್ಕೆ ಸೊಲ್ಯೂಷನ್ಸ್ ನಾವೇ ಕಂಡ್ಕೊಳ್ಬೇಕು. ಅದಕ್ಕೆ ಸಾಕಷ್ಟು ದಾರಿಗಳಿದಾವೆ ಸ್ಪಿರಿಚುಯಾಲಿಟಿಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಗಟ್ ಪವರ್ ಏನ್ ಹೇಳತ್ತೆ ಅದ್ರ ಮೇಲೆ ಹೋಗಿ. ಈಗ ಎಲ್ಲರಿಗೂ ನಾನು ಒಂದು ಟಾಪಿಕ್ ಹೇಳ್ತೀನಿ ಮ್ಯಾಮ್. ಇಟ್ಸ್ ಅಬೌಟ್ ದ ಮನಿ. ಎಲ್ಲರಿಗೂ ಫೀಸ್ ಕಟ್ಟೆ ಮಾಡ್ಬೇಕಾ ಅನ್ನೋದು ಒಂದಿರತ್ತೆ. ಎಲ್ಲರಿಗೂ ಫ್ರೀ ಆಗೇ ಬೇಕು, ಓಕೆನಾ? ಸೊ ಹೊರ್ಗಡೆ ಹೋಗಿ ಅವ್ರು ಒಂದ್ ನೀರ್ ಬಾಟ್ಲಿ ತಗೋಬೇಕಂದ್ರೆ ದುಡ್ಡು ಕೊಟ್ಟೆ ತಗೊಂಡ್ ಕುಡಿಬೇಕು. ಮನಿನ ಮನಿಗೆ ಖರ್ಚು ಮಾಡಿಲ್ಲ ಅಂದ್ರೆ ಮನಿ ಇದ್ದು ವೇಸ್ಟೇ. ನಾನು ಹೇಳ್ತಿದ್ದೀನಿ ಅಲ್ಲ, ಬೇಡದೇ ಇರೋದಕ್ಕೆ ಇನ್ವೆಸ್ಟ್ಮೆಂಟ್ ನೀವು ಸಾಕಷ್ಟು ಮಾಡಿರ್ತೀರಾ ನಿಮ್ ಜೀವನದಲ್ಲಿ. ನಿಮಗೆ ಏನ್ ಬೇಕೋ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಬೇರೆಯವ್ರಿಗಿಂತ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀರಾ, ಬೇಡದೇ ಇರೋದಕ್ಕೆ ಅಂತ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತೀರಾ. ನಿಮ್ಮ ಲೈಫ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. 10,000 15,000 ಮೊಬೈಲ್ ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ಯೂಸ್ ಮಾಡ್ತಿದ್ರ ಅಂದ್ರೆ ಯು ಆಲ್ ರಿಚ್. ಯಾರು ಎಜುಕೇಶನ್ ಪರ್ಪಸ್ ಅಂತ ಇಲ್ಲಿ ಯೂಸ್ ಮಾಡ್ತಿಲ್ಲ. ಹಾ, ಇಲ್ಲ ಎರಡೆರಡು ಮೊಬೈಲ್ ಇಟ್ಕೊಂಡಿರ್ತಾರ ಮ್ಯಾಮ್. ಎಲ್ಲ ಎಂಟರ್ಟೈನ್ಮೆಂಟ್ಗೆ 15,000 ಯು ಕ್ಯಾನ್ ಸ್ಪೆಂಡ್. ಅಂದ್ರೆ ಟು ಲರ್ನ್ ಸಮಥಿಂಗ್ ಗುಡ್ ಫಾರ್ ಯುವರ್ ಲೈಫ್ ಲಾಂಗ್ ಇರುತ್ತೆ ಅಂದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಮನಿ. ಅಂಡ್ ಸ್ಕೂಲಲ್ಲೂ ಟೀಚ್ ಮಾಡ್ತಾರೆ, ನೀವು ಟೀಚ್ ಮಾಡ್ಬೋದಲ್ವಾ ನಿಮ್ಮ ಮಕ್ಳಿಗೆ? ಯಾಕೆ ಸ್ಕೂಲಿಗೆ ಕಳಿಸ್ತೀರಾ? ಮನೇಲಿ ನೀವು ಹೇಳ್ಕೊಡ್ಬೋದು, ನೀವು ಅದನ್ನ ತಾನೇ ಓದ್ಕೊಂಡ್ ಬಂದಿರೋದು 1ನೇ ಕ್ಲಾಸ್ 2ನೇ ಕ್ಲಾಸ್. ಆದ್ರೆ ಇದೇ ಸ್ಕೂಲ್ ಕಳಿಸ್ಬೇಕು, ಇಲ್ಲೇ ಕಳಿಸ್ಬೇಕು, ಯಾಕೆ? ನಮ್ಗೆಲ್ಲ ಗೊತ್ತು, ಮನಿ ವಿಚಾರ ಗೊತ್ತು, ಆ ವಿಚಾರ ಗೊತ್ತು, ಈ ವಿಚಾರ ಗೊತ್ತು ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಅಂತ ಒಂದು ಪ್ರಾಪರ್ ಟೈಮ್ ಇರುತ್ತೆ, ಅದಕ್ಕೆ ಅಂತ ಒಂದು ಪ್ರಾಪರ್ ಮೆಥಡ್ ಇರುತ್ತೆ. ನಿಮ್ಗೆ ಗೊತ್ತಿದ್ರು ಅದನ್ನ ಹೇಗೆ ಅಪ್ಲೈ ಮಾಡೋದು ಗೊತ್ತಿರಲ್ಲ. ಈಗ ರೇಖಿ ಕೆಲವೊಬ್ರು ಗೊತ್ತಿತ್ತು, ಬಟ್ ಅವರಿಗೆ ನಾನು ಹೇಳಕ್ಕಾಗಲ್ಲ ಕ್ಲಾಸಲ್ಲಿ ನೀವು ಇದನ್ನ ಒಂದ್ಸತಿ ಹೇಳ್ತೀರಾ ಅಂತ. ಒಬ್ಬೊಬ್ರದ್ದು ಎಕ್ಸ್ಪೀರಿಯನ್ಸ್ ಒಂದೊಂಥರ ಇರುತ್ತೆ. ನೀವು ಆ ಥರ ಆಗ್ಬೇಕು ಅಂದ್ರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೋಬೇಕು. ನಾನು ಮೊನ್ನೆನೂ ಹೇಳಿದೆ, ನಾನು ಹೇಳಿದ್ದನ್ನೇ ನೀವು ಹೇಳ್ಬೇಕು ಅಂದ್ರೆ ಕಷ್ಟ. ಅಂಡ್ ಇದು 1 ದಿನ 2 ದಿನಕ್ಕೆ ಬರಲ್ಲ. ಉಷಾ 21 days ಮನಿ ಕ್ಲಾಸಲ್ಲಿ ಏನಿರುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? 21 days ಮನಿ ಕ್ಲಾಸ್ ಅಲ್ಲಿ ಮೆಡಿಟೇಷನ್ಸ್ ಇರುತ್ತೆ ನಿಮ್ಗೆ. ಫ್ರಮ್ ದ ರೂಟ್ ಇಂದ ಅದನ್ನ ಆ ಮನಿ ಬಗ್ಗೆ ಇರ್ತಕ್ಕಂತ ಕೆಲವೊಂದು ಮಿತ್ಸ್ ಅನ್ನ ನೀವು ಲೈಫಲ್ಲಿ ಏನ್ ಅನ್ಕೊಂಡಿದೀರಲ್ವಾ, ನಮ್ ಚಿಕ್ಕ ವಯಸ್ಸಿಂದ ಒಂದಷ್ಟು ವಿಚಾರಗಳನ್ನ ಹೇಳಿ ಹೇಳಿ ಬೆಳೆಸ್ಬಿಟ್ಟಿದ್ದಾರೆ. ದುಡ್ಡೇನ್ ಮರದಲ್ಲಿ ಬೆಳೆಯುತ್ತಾ ಗಿಡದಲ್ಲಿ ಬೆಳೆಯುತ್ತಾ ಅಂತ ಹೇಳಿ. ಸೊ ಅದನ್ನ ಇವತ್ತವರ್ಗುನು ನಾವು ಪಾಲಿಸ್ಕೊಂಡ್ ಬಂದಿದೀವಿ. ಈಗ್ಲೂ ಕೋಪ ಬಂದಾಗ ಯಾರಾದ್ರೂ ಮನೇಲಿ ದುಡ್ಡು ಕೇಳಿದ್ರೆ ದುಡ್ಡೇನ್ ಗಿಡದಲ್ಲಿ ಬೆಳೆಯುತ್ತಾ ಅಂತಾನೆ ಕೇಳ್ತೀವಿ. ಈಗ್ಲೂ ಹೇಳ್ತಾರೆ, ನೀ ಮನೆಗೆ ಹೋಗಿ ಕೇಳಿ ಈ ತರ ಫೀಸ್ ಹೇಳ್ತಾರೆ ಅಂದ್ರೆ ಇದಕ್ಕೆ ಅವ್ರು ಕೊಡ್ತಾರಂತ ದುಡ್ಡು, ಅವ್ರ ಏನೋ ತಾತ ಕೊಡ್ತಾರಾ, ಅವ್ರ ಅಪ್ಪ ಹ್ಮ್ ಕೊಡ್ತಾರಾ ಅಂತ ಹೇಳ್ತಾರೆ. ಖುಷಿ ಹೇಳ್ತಾರೆ. ಮಾಲತಿಗೆ. ಇಲ್ಲ, ಇದು ರಿಯಾಲಿಟಿನೇ. ಈಗ ನಾವು ನಮ್ಮ ಮನೆಗಳಲ್ಲಿ ನಡೆಯೋದೆ, ನಮ್ಮ ಮನೇಲಿ ನಡೆದಿರೋ ಅಂತದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇರೋದು.
ಯಾವುದೇ ಹೊಸ ವಿಚಾರ ಇಲ್ಲ, ಎಲ್ಲ ಹಳೆ ವಿಚಾರಗಳೇ. ಸೊ ಅದನ್ನ ಒಂದ್ ಸ್ವಲ್ಪ ನಾವು ಡೀಪ್ ಆಗಿ ತಗೊಂಡು ಅದನ್ನ ನಮ್ಮನ್ನ ನಾವು ರೂಟ್ ಇಂದ ನೀವು ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬದಲಾಯಿಸ್ಬೇಕು. ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಇದನ್ನೇ ಟ್ರಾನ್ಸ್ಫರ್ ಮಾಡ್ತೀರಾ, ಮನಿ ಬಗ್ಗೆ ಭಯನ ಬಿಟ್ಟು ಹೋಗ್ತೀರಾ. ಈಗಿದೆ ನಿಮಗೆ ಭಯ, ಸೊ ಅದನ್ನೇ ಬಿಟ್ಟು ಹೋಗ್ತೀರಾ ನಿಮ್ಮ ಮಕ್ಳಿಗೆ. ಮನೆ ಕಟ್ತೀವೋ ಇಲ್ವೋ, ಅವ್ರನ್ನ ಸೆಟ್ಲ್ ಮಾಡ್ತೀವೋ ಇಲ್ವೋ, ಅವ್ರಿಗೆ ಕೆಲಸ ಸಿಗುತ್ತೋ ಇಲ್ವೋ, ನನ್ಗೇನಾರು ಆಗ್ಬಿಟ್ರೆ, ಅವ್ರ ಮದ್ವೆಗಿನ ಮುಂಚೆ ನಾನು ಸತ್ತೋಗ್ಬಿಟ್ರೆ, ನಾನೇನಕ್ಕ ಸೇವೆ ಮಾಡಿಲ್ಲ, ನಮ್ಮ ಮನೆಯವ್ರಿಲ್ಲ ಅಂದ್ರೆ ನಮ್ಮ ಜೀವನ ಹೆಂಗೆ, ಇವೆಲ್ಲ ಮಿತ್ಸ್, ಇವೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು, ಭಯ ಪಟ್ಕೊಳ್ಳೋದು. ಬೇಕಿದ್ರೆ ನೋಡಿ, ಒಂದ್ ಮನೇಲಿ ನಾನು ಇಲ್ಲ ಅಂದ್ರೆ ಈ ಮನೆನೇ ನಡೆಯಲ್ಲ ಅನ್ನೋದಿರತ್ತೆ. ಓಕೆನಾ? ನಾನು ಅದೇ ಮಿತ್ತಲ್ಲೇ ಬದುಕ್ತಾ ಇದ್ದೆ. ನಾನಿಲ್ಲ ಅಂದ್ರೂ ನಡೆಯುತ್ತೆ. ನಾನಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಒಂದ್ ದಿನ ಅಷ್ಟೇ ಎಲ್ಲ ಮರ್ತ್ ಬಿಡ್ತಾರ ಆಮೇಲೆ ನಿಮ್ಮನ್ನ. ಸೊ ವಾಸ್ತವನ ತಿಳ್ಕೋಬೇಕು ಅಂತಂದ್ರೆ, ಎಮೋಷನ್ಸ್ ಎಲ್ಲರಿಗೂ ಇರುತ್ತೆ, ಬಾಂಡಿಂಗ್ಸ್ ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಫ್ಯಾಮಿಲಿ ಇದೆ, ಓಕೆ. ಬಟ್ ಅದನ್ನ ನಾವ್ ಎಷ್ಟ್ರ ಮಟ್ಟಿಗೆ ತಗೊಂಡಿದೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ತುಂಬಾ ಸತಿ ಕ್ಲಾಸ್ ಡೇ ಒನ್ನಿಂದಾನು ಹೇಳ್ತಾ ಇದ್ದೀನಿ ಉಷಾ, ನಿಮ್ಮನ್ನ ಯಾರು ಯೂಸ್ ಮಾಡ್ಕೋತಿದ್ದಾರೆ, ನಿಮ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ ಜೊತೆಗೆ ಯಾರಿದ್ದಾರೆ ಅದನ್ನ ತಿಳ್ಕೊಳ್ಳಿ. ಈಗಲೂ ಹೇಳ್ತೀನಿ, 30 ಜನ 10 ಜನ 5 ಜನ ಎಲ್ಲ ಹೇಳಿದ್ರಲ್ಲ, ಒಬ್ಬರನ್ನ ನೆಕ್ಸ್ಟ್ 21 ಡೇಸ್ ಕ್ಲಾಸಿಗೆ ಸೇರಿಸ್ಬಿಡಿ, ನಿಮ್ಮನ್ನ ಒಪ್ಕೋತೀನಿ ಏನೋ ಒಂದು ಜ್ಞಾನೋದಯ ಆಗಿದೆ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ಟ್ರೈ, ಅಟ್ಲೀಸ್ಟ್ ಟ್ರೈ. ಟ್ರೈ ಮಾಡ್ತೀನಿ. ಎಲ್ಲರೂ ಹೇಳೋದು ಫಸ್ಟ್ ನೀನು ದುಡ್ಡು ಬಂದು ತೋರ್ಸು, ಆಮೇಲೆ ನಾನು ಸೇರ್ಕೋತೀನಿ. ದುಡ್ಡು ಬಂದಾಗ ಅವ್ರನ್ನ ಯಾರು ಮಾತಾಡಿಸ್ತಾರೆ? ಅವಾಗ ಬೇರೆಯವ್ರು ಸಿಕ್ಕಿರ್ತಾರೆ ನಿಮ್ ಲೈಫಲ್ಲಿ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನಿನ್ನೆ ಕ್ಲಾಸಲ್ಲಿ ಒಂದಷ್ಟು ಜನ ಇದ್ರಿ ಅನ್ಸುತ್ತೆ. ಶ್ರುತಿ ಅನ್ನೋರು ಮಾತಾಡಿದ್ರು, ಯಾಕೆ ಮೊನ್ನೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂತ ಹೇಳಿ ಮೇಡಮ್. ಅದಕ್ಕೆ ಅವರು ಡ್ರೈವಿಂಗ್ ಅಲ್ಲಿ ಇದ್ದೆ ಮ್ಯಾಮ್, ನೋಡ್ಲಿಲ್ಲ, ಮೆಸೇಜ್ ನೋಡ್ಲಿಲ್ಲ ನಾನು ಅಂತ ಹೇಳಿದ್ರು ಗ್ರೂಪ್ ಅಲ್ಲಿ. ಆಕ್ಚುಲಿ ಶಿ ಇಸ್ ಮೈ ಓಲ್ಡ್ ಕೊಲೀಗ್. ನಾನು ಹಳೆ ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೊ ನಾನು ಯಾವಾಗ ಸ್ಪಿರಿಚುಯಾಲಿಟಿಗೆ ಬಂದೆ, ಆಗ ನಾನು ನನಗೇನ್ ಒಳ್ಳೇದಾಗ್ತಿದೆ ನಾನು ಅವ್ರಿಗೆ ಹೇಳೋದಕ್ ಹೋದೆ. ಓಕೆನಾ? ಹೇಳೋದಕ್ ಹೋದಾಗ ಅವ್ರು ಒಂದೇ ಮಾತಂದ್ರು, ನನ್ಗೆ ಇನ್ನೂ ನೆನಪಿದೆ. ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸ್ಕೊಂಡು ನನಗೆ, ಮೇಡಮ್ ಫಸ್ಟ್ ನೀವ್ ಬದ್ಲಾಗಿ ಮೇಡಮ್, ಆಮೇಲೆ ನಿಮ್ ನೋಡಿ ಎಲ್ಲ ಬರ್ತಾರೆ ಅಂತ ಹೇಳಿದ್ರು. ನೌ ಶಿ ಇಸ್ ಕಮಿಂಗ್ ಅಂಡ್ ಸಿಟ್ಟಿಂಗ್ ಇನ್ ಮೈ ಕ್ಲಾಸಸ್. ನಾನು ಮೇಡಮ್ ಹತ್ರ ಒಂದು ರೀಡಿಂಗ್ ಕೊಡ್ಸೋದಕ್ಕೆ ಸಾಕಷ್ಟು ಒದ್ದಾಡೆ. ಯಾಕಂದ್ರೆ ಫೈನಾನ್ಷಿಯಲಿ ಅಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇಲ್ಲ. ಓಕೆನಾ? ಸೊ ಸರಿ, ನೀನ್ ಪೇ ಮಾಡ್ಬೇಡ, ನಾನ್ ಕರ್ಕೊಂಡು ಹೋಗ್ತೀನಿ, ನಾನ್ ಪೇ ಮಾಡ್ತೀನಿ, ನೀನ್ ಜಸ್ಟ್ ನನ್ ಜೊತೆಲಿ ಬಾ. ಸೊ ಅವ್ರಿಗೆ ಏನೋ ಒಂದ್ ಸಮಸ್ಯೆ ಇದೆ, ತುಂಬಾ ದೊಡ್ಡ ಸಮಸ್ಯೆನೆ. ಸೊ ನೀನ್ ಬಾ ನನ್ ಜೊತೆಲಿ. 1.5 year ಟ್ರೈ ಮಾಡಿದೀನಿ ನಾನು ಆ ಹುಡ್ಗಿನ್ ಕರ್ಕೊಂಡ್ ಬರೋದಕ್ಕೆ. ಕೊನೆಗೆ ಒಂದ್ ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡು ನನ್ ಜೊತೆಲಿ ಬಂದು. ಕೆಲವೊಂದನ್ನ ನಾವು ಪ್ರಿಕಾಷನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವ್ ಹೇಳ್ತೀವಿ ಏನಾಗುತ್ತೆ ಲೈಫಲ್ಲಿ ಮುಂದೆ ಅಂತ ಹೇಳಿ. ಬಟ್ ನೀವ್ ಅದನ್ನ ಎಚ್ಚೆತ್ಕೊಂಡು ನೀವು ಅದನ್ನ ಬದಲಾಯಿಸ್ಕೊಂಡಿಲ್ಲ ಅಂತಂತ ಹೇಳಿದ್ರೆ ಯಾರಿಗೂ ಲಾಸ್ ಇಲ್ಲ. ಅವತ್ ಮೇಡಮ್ಗೂ ಲಾಸ್ ಇಲ್ಲ, ನನಗೂ ಲಾಸ್ ಇಲ್ಲ. ಯಾಕಂದ್ರೆ ನಾನ್ ಕಣ್ಣೆದುರುಗಡೆ ನೋಡ್ತೀನಲ್ವಾ ಅವ್ರ ಲೈಫ್ ಫೋನ್ ಮಾಡಿದಾಗ ನಮಗ್ ಬೇಜಾರಾಗ್ತಿರತ್ತೆ. ಹಂಗಾಗಿ ಒಂದ್ ಸ್ವಲ್ಪ ಎಫರ್ಟ್ಸ್ ಜಾಸ್ತಿನೇ ಹಾಕಿ ಬದಲಾಯಿಸುವಂತ ಪ್ರಯತ್ನ ಮಾಡ್ತಿದೀನಿ. ಅವ್ರೊಬ್ಬರನ್ನ ಅಟ್ಲೀಸ್ಟ್ ಈ ಸ್ಪಿರಿಚುಯಾಲಿಟಿ ಕರ್ಕೊಬರಕ್ಕೆ ನನಗೆ 3 ರಿಂದ 4 ವರ್ಷ ಬೇಕಾಯ್ತು. ಸೊ ಲಾಸ್ಟ್ ಟೈಮ್ ನಾನು ಹೇಳ್ತೀನಿ, ದುಡ್ಡು ಮುಂಚೆ ಹೆಂಗಿತ್ತು, ದವಸ ಧಾನ್ಯಗಳನ್ನ ಕೊಡ್ತಿದ್ರು, ದವಸ ಧಾನ್ಯ ತಗೋತಾ ಇದ್ರು. ನೆಕ್ಸ್ಟ್ ಕವಡೆಗಳು ಬಂತು, ನೆಕ್ಸ್ಟ್ ನಾಣ್ಯಗಳು ಬಂತು, ತಾಮ್ರದ್ದು ಹಿತ್ತಾಳೆದು, ನೆಕ್ಸ್ಟ್ ಕಾಯಿನ್ಸ್ ಬಂತು, ನೆಕ್ಸ್ಟ್ ನೋಟ್ ಬಂತು. ಕರೆನ್ಸಿ ವಿಲ್ ಚೇಂಜ್. ನಾವು ಈಗ ಆನ್ಲೈನ್ ಫೋನ್ ಪೇ ಅದು ಇದು ಬಂದಿದೆ, ಗೂಗಲ್ ಪೇ ಬಂದಿದೆ, ಕಾರ್ಡ್ಸ್ ಬಂದಿದೆ, ಅಂದ್ರೆ ATM ಕಾರ್ಡು, ಇದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಆರ್ ಯು ಪ್ರಿಪೇರ್ಡ್ ಫಾರ್ ದಟ್? ನೆಕ್ಸ್ಟ್ ಮನಿ ಯಾವ್ದು ಬರುತ್ತೆ ಗೊತ್ತಾ? ಅದಕ್ಕೆ ನೀವು ಪ್ರಿಪೇರ್ ಆಗಿದ್ದೀರಾ? ಇನ್ನು ಓಲ್ಡ್ ಅಲ್ಲೇ ಇದ್ದೀರಾ? ಚಿಲ್ಲರೆ ಕಾಸು, ದುಡ್ಡು, ನೋಟು, ಹಣ, ಅದರಲ್ಲೇ ಇದ್ದೀರಾ ಇನ್ನು. ವಾಟ್ ನೆಕ್ಸ್ಟ್?
ಎನರ್ಜಿ ಶಿಫ್ಟ್ ಆಗುತ್ತೆ. ಬಿ ರೆಡಿ. ಸೊ ಈ 21 ಡೇಸ್ ಕ್ಲಾಸ್ ಅಲ್ಲಿ ನಿಮ್ಗೆ ಜಸ್ಟ್ ಥ್ರೂ ಮೆಡಿಟೇಷನ್ ನಿಮ್ಗೆ ಒಂದು ವಿಜುವಲೈಸೇಷನ್ ಏನು ಅಂದ್ರೆ ಗೊತ್ತಾಗುತ್ತೆ. ಸೊ ಮೇಡಮ್ ಯಾವಾಗ್ಲೇ ನೀವು ಮೆಡಿಟೇಷನ್ ಕ್ಲಾಸ್ ತಗೊಂಡಾಗ ಜಸ್ಟ್ ಅವ್ರು ಹೇಳ್ಬೇಕಾದ್ರೆ ನಿಮ್ಗೆ ಅದೊಂದು ಫ್ಲೋ ಅಲ್ಲಿ ಬರುತ್ತೆ, ನಾನು ಇದನ್ನೇ ವಿಜುವಲೈಸೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ಎಷ್ಟೋ ಜನಕ್ಕೆ ವಿಜುವಲೈಸೇಷನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸೊ ಇದ್ರಲ್ಲಿ ನೀವು ಮನೆಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ನೀವು ಮನಿ ರಿಲೇಟೆಡ್ ಮಾಡಿರುವಂತಹ ತಪ್ಪುಗಳಿಗೆ ಒಂದು ಕ್ಷಮಾಪಣೆಯನ್ನ ಕೇಳ್ತಾ ಹೋಗ್ತೀರಾ. ಸೊ ನೀವ್ ಯಾವಾಗ ಕೆಲವೊಂದನ್ನ ನೆಗೆಟಿವ್ ಪ್ಯಾಟರ್ನ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗ್ತೀರಾ, ಆವಾಗ ನೀವು ಒಂದು ಪಾಸಿಟಿವ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಎಲ್ಲಾನು ಫ್ರೀಕ್ವೆನ್ಸಿ ಮೇಲೆನೆ ನಿರ್ಧಾರ ಆಗೋದು. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಫ್ರೀಕ್ವೆನ್ಸಿ, ನಿಮ್ಮ ಬಾಡಿ ಫ್ರೀಕ್ವೆನ್ಸಿ ಯೂನಿವರ್ಸಲ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡುವಂಥದ್ದು. ಇದು 1, 2 ದಿನ, 3 ದಿನ, 1 ವಾರದಲ್ಲಿ ಆಗುವಂಥದ್ದಲ್ಲ. ಸೊ ಹಾಗಾಗಿ ಸತತವಾಗಿ 21 ದಿನಗಳ ಕಾಲ ಇದನ್ನ ಮಾಡಿದಾಗ ಸೊ ಅಟ್ಲೀಸ್ಟ್ ನಿಮ್ಗೆಲ್ಲೋ ಒಂದ್ ಕಡೆ ಆ ಚೇಂಜಸ್ ಗೊತ್ತಾಗುತ್ತೆ. ನಿಮ್ಮಲ್ಲಿ ನೀವು ದುಡ್ಡನ್ನ ನೋಡೋ ರೀತಿ ಬದಲಾಗುತ್ತೆ. ಯಾರೋ ಒಬ್ರು ICUಗೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಮಾತ್ರ ದುಡ್ಡು ಆಚೆ ಬರೋದು ಮನೆಗಳಲ್ಲಿ. ಸೊ ಥಿಂಕ್ ಮನಿ ಎಷ್ಟು ಹೆಂಗ್ ಆಚೆ ಬರಬೇಕು ಅಂದ್ರೆ ಅದಕ್ಕೆ ಏನೋ ಒಂದು ಅಪಘಾತ ಅನಾಹುತ ಆಗ್ಬೇಕು ಅಂದ್ರೆ ಎಲ್ಲ ಆಚೆ ಬರುತ್ತೆ ಎಲ್ಲೆಲ್ಲಿಂದನೂ. ಇಲ್ಲಾಂದ್ರೆ ನಮ್ಮ ಹತ್ರಲ್ಲಿದೆ ದುಡ್ಡು, ನಾವು ಮಿಡಿಲ್ ಕ್ಲಾಸ್, ನಮ್ದು ಜೀವನ ಸಾಗಿಸೋದೇ ಕಷ್ಟ. ಫೀಸ್ ಕಟ್ಕೋಬೇಕು, ಬಾಡಿಗೆ ಕಟ್ಟಬೇಕು, ಅದಿದೆ ಇದಿದೆ, ಸೋ ಮೆನಿ ಲಿಸ್ಟ್. ಅಂದ್ರೆ ನಮ್ಮ ಹತ್ರ ಎಷ್ಟೋ ವಿಚಾರಗಳಿದಾವೆ, ಎಷ್ಟೋ ಥಿಂಗ್ಸ್ ಇದಾವೆ, ಅದಕ್ಕೆ ಯಾವತ್ತೂ ನಾವು ಗ್ರೇಟ್ಫುಲ್ ಆಗಿರೋದಿಲ್ಲ. ನಮ್ಮ ಹತ್ರ ಏನಿಲ್ವೋ ಅದನ್ನ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತಾನೆ ಎವ್ರಿ ಡೇ ಕಂಪ್ಲೇಂಟ್ಸ್. ಸೊ ವೆನ್ ಯು ವಿಲ್ ಸ್ಟಾಪ್ ದ ಕಂಪ್ಲೇಂಟ್ಸ್, ನಿಮ್ಗೆ ಯಾವಾಗ ನೀವು ಕಂಪ್ಲೇಂಟ್ಸ್ ಅನ್ನ ಸ್ಟಾಪ್ ಮಾಡಿ ರಿಸೀವಿಂಗ್ ಸ್ಟೇಟ್ ಅಲ್ಲಿ ಇರ್ತೀರೋ, ಸೊ ತಂತಾನೆ ಬರುತ್ತೆ ಏನ್ ಬೇಕೋ ಅದು. ಆ ಬರೋದಕ್ಕೆ ದೊಡ್ಡ ಬ್ಲಾಕೇಜಸ್ ನೀವು, ಬೇರೆ ಯಾರು ಅಲ್ಲ. ಸೊ ದುಡ್ಡು ಕೊಡೋವಾಗ್ಲೇನೆ ಹೇಳಿರ್ತೀರಾ, ಇವ್ನ್ ಕೊಡ್ತಾನೋ ಕೊಡಲ್ವೋ, ಅಲ್ಲೇ ಒಂದ್ ಸೀಡ್ ಹಾಕಿ ಕೊಡ್ತೀರಾ. ಸೊ ಅದು ಎನರ್ಜಿ ಶಿಫ್ಟ್ ಆಗುತ್ತೆ. ಸೊ ಎಲ್ಲಾನು ಎನರ್ಜಿನೇ, ಪ್ರಕೃತಿಯಿಂದ ನಮಗ್ ಸಿಕ್ಕಿರೋದು ಎನರ್ಜಿನೇ. ಪ್ರಕೃತಿ ಅದೇ ರೀತಿಲೇ ನಮ್ ಜೀವನ ನಡೆಸೋದು. ಲಕ್ಷ್ಮಿ ಗೌತಮ್ ಏಂಜಲ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ, ಹೇಗ ಅನಿಸ್ತು? 7 ಡೇಸ್ ಅಟೆಂಡ್ ಮಾಡಿದ್ರಿ, 5 ಡೇಸ್ ಹೇಳಿದ್ವಿ, ಟೋಟಲ್ 7 ಡೇಸ್ ಮಾಡಿದ್ವಿ. ಎಸ್ ಮೇಡಮ್, ನಾವ್ ಅನ್ಕೊಂಡಿರ್ಲಿಲ್ಲ ಕ್ಲಾಸ್ 5 ಡೇಸ್ ಅಂತ ಹೇಳಿ 2 ಡೇಸ್ ಎಕ್ಸ್ಟೆಂಡ್ ಆಗತ್ತೆ ಅಂತ. ಅದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅದರಿಂದ ತುಂಬಾ ಕಲ್ತಿದೀವಿ. ಅದರಿಂದ ಹೆಂಗೆ ನಾವು ಏಂಜಲ್ಸ್ ನಾವು ಹುಡುಕೋತೀವಿ, ನಾವ್ ಹೇಗೆ ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ತೀವಿ, ಅದರಿಂದ ನಮಗೆ ಏನ್ ಉಪಯೋಗ ಆಗತ್ತೆ, ಯಾವ ಕೆಲ್ಸ ಎಷ್ಟು ಈಸಿಯಾಗಿ ನಾವು ಸರಾಗವಾಗಿ ಅದನ್ನ ನಿಭಾಯಿಸ್ತೀವಿ, ಏನೇ ಪ್ರಾಬ್ಲಮ್ಸ್ ಇದ್ರು ಆಟೋಮೆಟಿಕ್ಲಿ ಅದು ಈಸಿಯಾಗಿ ನಡೆಯುತ್ತೆ ಅನ್ನೋದಕ್ಕೆ ಏಂಜಲ್ಸ್ ಹೆಂಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಕಲ್ತಿದೀವಿ. ನಮ್ಗಿನ್ನೂ ಅದು ಕ್ಲಾಸಸ್ ತಗೋಬೇಕು ಅಂತ ನಮ್ಗಿನ್ನೂ ಖುಷಿ ಆಗುತ್ತೆ. ಏಂಜಲ್ಸ್ ನಮ್ ಸುತ್ತ ಇದಾರೆ, ಏನೋ ಒಂಥರ ಸ್ಟಾರ್ಸ್ ಈ ತರ ಉದುರ್ತಾ ಇದೆ, ಅದು ಏನೋ ಒಂದು ಫೀಲ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ಓಕೆ, ಅದಿನ್ನು ತಗೋಬೇಕು ಅಂತ ನಮ್ ಖುಷಿ ಇದೆ. ಏಂಜಲ್ಸ್ ಕ್ಲಾಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೇಡಮ್ ನಮ್ ಲೈಫ್ ಅಲ್ಲಿ. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕ್ಲಾಸಸ್ ಏನು ಮಿಸ್ ಮಾಡ್ಕೋಬಾರ್ದು ನಾವು, ಆ ತರ ಫೀಲ್ ಆಗುತ್ತೆ ನಮ್ಗೆ. ಇನ್ನು ಏಂಜಲ್ಸ್ ಕ್ಲಾಸ್ ತಗೊಂಡ್ಮೇಲೆ ಇನ್ನು ಏನ್ ಅನ್ಸುತ್ತೆ ಅಂದ್ರೆ, ಬೇಸಿಕ್ ಇಂದ ನಮ್ಗೆ ಏನಿದ್ಯೋ ಎಲ್ಲಾ ಕ್ಲಾಸಸ್ ತಗೋಬೇಕು, ಎಲ್ಲ ಫೀಲ್ ಮಾಡ್ಬೇಕು. ಒಂದು ಈ ಸ್ಪಿರಿಚುಯಾಲಿಟಿಲಿ ಎಲ್ಲಾನು ನಾವು ಅಪ್ಲೈ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಉಷಾ, ನಾನು ಒಂದಿನ ಹೇಳಿದ್ದೆ ಗೊತ್ತಾ, ಇವ್ರು ಫಸ್ಟ್ ಕ್ಲಾಸಿಗೆ ಬಂದಿದ್ರು, ಮನಿ ಕ್ಲಾಸಿಗೆ. ಫಸ್ಟ್ ಮನಿ ಕ್ಲಾಸ್ ಮಾಡಿದ್ನಲ್ಲ, ಗ್ರೀನ್ ಕಲರ್ ಹಾಕೊಂಡ್ ಮನಿ ಅಂತೆಲ್ಲ ಹೇಳಿದ್ದೆ. ಸೊ ಆ ಟೈಮ್ ಲಕ್ಷ್ಮಿ ಬಂದಿದ್ರು. ಆವಾಗ ಲಕ್ಷ್ಮಿ ವಾಸ್ ಸೋ ಡೌನ್, ಅಂದ್ರೆ XYZ ರೀಸನ್ಸ್ ಇಂದ ಅವ್ರ ಲೈಫ್ ಬ್ಲಾಕೇಜಸ್, ಪೇನ್ಫುಲ್ ಆಗಿತ್ತು. ಅದಾದ್ಮೇಲೆ ಅವರೇ ಫೋನ್ ಮಾಡಿ ಹೇಳಿದ್ರು ನನಗೆ, ಒನ್ ಇಯರ್ ಆದ್ಮೇಲೆ, ಆಲ್ಮೋಸ್ಟ್ ಒಂದು 9 months 8 months ಆದ್ಮೇಲೆ ಅವ್ರ ನಾವು ಶಿ ಈಸ್ ಅ ಓನರ್ ಆಫ್ ಸಾರಿ ಹೌಸ್, ಓನ್ ಅಂಗಡಿ ಇದೆ ಅವ್ರದ್ದು, ಸಾರಿ ಅಂಗಡಿ ಇದೆ ಡಿಸೆಂಬರ್ಗೆ 22 ಲಾಸ್ಟ್ ಇಯರ್ 22ಗೆ ಡಿಸೆಂಬರ್ 22ಗೆ ನಾವು ಮನಿ ಕ್ಲಾಸಸ್ ತಗೊಂಡಿದ್ದು ಮ್ಯಾಮ್, ಅಟೆಂಡ್ ಮಾಡಿದ್ದು. ಈ ಡಿಸೆಂಬರ್ ಮತ್ತೆ ಮನಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. 21 ಡೇಸ್, ಜಸ್ಟ್ 1 ಡೇ ನಾವು ತಗೊಂಡಿದ್ದು ಅದನ್ನ, ಬಟ್ ಇವಾಗ 21 ಡೇಸ್ ನಮ್ಗೆ ಸಿಗ್ತಾ ಇದೆ. ಅದು ಖುಷಿ ಇದೆ ಮ್ಯಾಮ್ ನಮ್ಗೆ. ಇನ್ನೂ ಕಲಿಬೋದು.
ಓನ್ ಬಿಸ್ನೆಸ್ ಶುರು ಮಾಡೋಷ್ಟು ಶಿ ಈಸ್ ಕೇಪೇಬಲ್. ಒಂದು ರಫ್ ಆಗಿ ಹೇಳ್ಬೇಕು ಅಂದ್ರೆ ಮೇ ಬಿ ಕ್ಲಾಸ್ ಬರೋದು ಆ ಟೈಮಲ್ಲಿ ಅವ್ರಿಗೆ ಕಷ್ಟ ಇತ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಶಿ ಪೇಡ್ ಅಂಡ್ ಕಮ್, ನಾಟ್ ಫ್ರೀ. ದಟ್ ಟೈಮ್ ಅವರಿಗೆ ತುಂಬಾ ದೊಡ್ಡ ಅಮೌಂಟ್, ನನ್ಗೆ ಅರ್ಥ ಆಗುತ್ತೆ ಅದು. ನಾವು ಅದು ಅವರಿಗೆ ಕ್ಲಾಸ್ ಅನ್ನೋದಕ್ಕಿಂತ ಅವ್ರಿಗೋಸ್ಕರ ಅವ್ರು ಅದನ್ನ ಇನ್ವೆಸ್ಟ್ ಮಾಡ್ಕೊಂತಾರೆ. ಆ ಬಿಸ್ನೆಸ್ ಎಷ್ಟೋ ಸತಿ ಸಂಜೆ 9 ಗಂಟೆ ಏಂಜಲ್ ಕ್ಲಾಸಲ್ಲಿ ಅಂಗಡಿಯಿಂದಾನೇ ಅಟೆಂಡ್ ಆಗ್ತಿದ್ರು ಅವರು. ಹೌದು, ಅಂಗಡಿಯಲ್ಲಿ ಒಂದ್ಸಲ ಕುತ್ಕೊಂಡು ನೋಡಿದೀನಿ. ನವಿಲ್ದು ಬ್ಯಾಕ್ ಗ್ರೌಂಡ್ ಎಲ್ಲ ಬರ್ತಿತ್ತಲ್ಲ, ಅದು ಅವ್ರದೇ. ಸೊ ಲೈಫ್ ಟರ್ನ್ ಪಾಯಿಂಟ್ ಹೆಂಗ್ ತಗೊಳತ್ತೆ ಕ್ಲಾಸ್ ಯಾವ್ದು. ಮಿಸ್ ಆಗಿತ್ತು ಮ್ಯಾಮ್. ಏಂಜಲ್ ಕ್ಲಾಸ್ ಲಾಸ್ಟ್ ಸ್ಯಾಟರ್ಡೆ ಇದು ಮಿಸ್ ಆಗ್ಬಿಟ್ಟಿತ್ತು ನನ್ಗೆ. ಅದು ಕನೆಕ್ಟ್ ಆಗಕ್ಕಿಲ್ಲ. ಮನೆಯಲ್ಲಿ ಶನ್ಮಾತ್ಮನ್ ಕತೆ ಅಂತ ಮಾಡ್ತಾರಲ್ಲ ಮ್ಯಾಮ್, ಅದಿತ್ತು ಫುಲ್ ನೈಟ್. ನೆನ್ನೆ ಕೂಡ ಟಯರ್ಡ್ ಫುಲ್. ನೆನ್ನೆ ಕೂಡ ಕ್ಲಾಸ್ ಅದನ್ನ ಮಾರ್ನಿಂಗು ಮತ್ತೆ ಈವ್ನಿಂಗ್ ಎರಡೂ ತಗೊಳಕ್ ಆಗಿಲ್ಲ. ಅದು ತುಂಬಾ ಫೀಲ್ ಆಗ್ತು ನನ್ಗೆ. ಬಟ್ ಹೆಂಗೆ ಅದನ್ನ ಮತ್ತೆ ಅಷ್ಟರಲ್ಲಿ ನೀವೇ ವಿಡಿಯೋ ಸೆಂಡ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ರಿ. ಖುಷಿ ಆಯ್ತು ನನಗೆ. ಓಕೆ, ಸಪ್ನಾ ನೋಡ್ತಾ ಇದ್ದೀನಿ ನಾನು, ನಿನ್ನ ನೋಡಿದೀನಿ. ರೇಖಿ ಕ್ಲಾಸ್ ಇರುತ್ತೆ, ಬಟ್ ಅದನ್ನ ಅಪ್ಡೇಟ್ ಮಾಡ್ತೀವಿ ಕಮ್ಮಿಂಗ್ ಡೇಸ್ ಅಲ್ಲಿ. ಸೊ ಒಂದೇ ಸತಿ ನಿಮ್ಗೆಲ್ಲ ಹೇಳಿದ್ರೆ ಒಂದ್ ಸಾಕು ಬಿಡಿ ಇದನ್ನೇ ಅಪ್ಲೈ ಮಾಡೋಣ ಅಂತ ಅನ್ಕೊಂತೀರಾ. ನೀವೆಲ್ಲ ಕಲ್ತಿರೋದು 0.1 ಅಷ್ಟೇ ನೀವು ಕಲ್ತಿರೋದು, 1% ಇಲ್ಲ. ನಾನೀಗ ಏನೇನು 21 ಡೇಸಲ್ಲಿ ಏನೇನು ಟಚ್ ಪಾಯಿಂಟ್ಸ್ ಮಾಡಿದ್ದೀನಲ್ಲ, ಜಸ್ಟ್ 0.1 ಕಮ್ಮಿ ಇದೆ. ನೀವು ಅದನ್ನೇ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಮಾಡಬಹುದು, ಬಟ್ ಅಷ್ಟರಲ್ಲೇ ವರ್ಕ್ ಆಗಲ್ಲ ಯಾವುದನ್ನು. ನಾನು ನಿಮಗೆಲ್ಲ ಟಚ್ ಪಾಯಿಂಟ್ ಮಾಡಿದ್ದೀನಿ. ಈಗ ರೇಖಿ ಎನರ್ಜಿನೂ ಅಷ್ಟೇ, ರೇಖಿಯಿಂದಾನೇ ಏಂಜಲ್ಸ್ನ ಕನೆಕ್ಟ್ ಆಗೋದು. ಏಂಜಲ್ಸು ರೇಖಿ ಗೊತ್ತಿತ್ತು ಅಂದರೆ ಮನಿ ವೆರಿ ಈಸಿ ಅಟ್ರಾಕ್ಟ್ ಮಾಡೋದು. ಮನಿ ಎನರ್ಜಿ ಗೊತ್ತಿತ್ತು ಅಂದರೆ ಕೆಲಸ ಅಟ್ರಾಕ್ಟ್ ಮಾಡ್ತೀರಾ, ಅಪಾರ್ಚುನಿಟೀಸ್ ಅಟ್ರಾಕ್ಟ್ ಮಾಡ್ತೀರಾ, ಪ್ರಾಪರ್ಟೀಸ್ನ ಅಟ್ರಾಕ್ಟ್ ಮಾಡ್ತೀರಾ, ಬಿಸ್ನೆಸ್ ಅಟ್ರಾಕ್ಟ್ ಮಾಡ್ತೀರಾ, ಗ್ರೋತ್ ಆಗುತ್ತೆ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನೀವು ಬೇಜಾರಾಗಬೇಡಿ, ನಾವು ಬಡವರು ಮಿಡಲ್ ಕ್ಲಾಸ್ ಅನ್ನೋದನ್ನ ಚೇಂಜ್ ಮಾಡ್ತೀರಾ ನೆಕ್ಸ್ಟ್ ಜನ್ರೇಷನ್ಗೆ. ಇದೆಲ್ಲ ಆಗತ್ತೆ, ಇದೆಲ್ಲ ಆಲ್ ಇಂಟರ್ಲಿಂಕ್. ರೇಖಿ ಕ್ಲಾಸ್ ಇರುವಾಗ ನಾನು ಇದೇ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಲೆವೆಲ್ 1 ಲೆವೆಲ್ 2 ಇರುವಾಗ ಆಫ್ಲೈನಲ್ಲಿ ಇರುತ್ತೆ, ನೀವು ಅಲ್ಲಿ ಬರಬೇಕು. ಅಟೈನ್ಮೆಂಟ್ ಕೊಡ್ತೀವಿ, ಒಂದು ಪ್ಲೇಸಲ್ಲಿ ಇರುತ್ತೆ, ಅದು ನೀವು ಅಲ್ಲಿಗೆ ಫಿಸಿಕಲ್ ಆಗಿ ಬರಬೇಕಾಗತ್ತೆ. ಅದನ್ನು ಅಪ್ಡೇಟ್ ಮಾಡ್ತೀವಿ, ಇದೇ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಬಟ್ ಇವಾಗ 21 ಡೇಸ್ ಮನಿ ಕ್ಲಾಸ್ ಅಂತೂ ಡಿಸೆಂಬರ್ 1 ಇಂದ ಶುರು ಆಗ್ತಿದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದ್ರೆ ಕೇಳಿ. 21 ಡೇಸ್ ಅಲ್ಲಿ ನಿಮ್ಗೆ ಆಕ್ಟಿವಿಟೀಸ್ ಇರುತ್ತೆ. ಸೊ ಆಕ್ಟಿವಿಟೀಸ್ ಅಂತಂದ್ರೆ ಏನು ದಿನಪೂರ್ತಿ ಆಕ್ಟಿವಿಟೀಸ್ ಮಾಡೋದಲ್ಲ. ಸೊ ಅವತ್ತಿನ ದಿನ ಆಕ್ಟಿವ್ ಆಗಿರೋದಕ್ಕೆ ಒಂದಷ್ಟು ಸ್ವಿಚ್ ವರ್ಡ್ಸ್, ಹೀಲಿಂಗ್ ಕೋಡ್ಸ್, ಕೆಲವೊಂದು ಮಂತ್ರಾಸ್ನ ಕೊಟ್ಟಿರ್ತೀನಿ. ಸೊ ಅದನ್ನ ನೀವು ಬಳಸ್ಕೊಂಡು ಒಂದು ಪಾಸಿಟಿವ್ ಎನರ್ಜಿಗೆ ಕನೆಕ್ಟ್ ಆಗಬಹುದು. ಜರ್ನಲಿಂಗ್ ಇರುತ್ತೆ, ಗ್ರಾಟಿಟ್ಯೂಡ್ ಜರ್ನಲಿಂಗು. ಮ್ಯಾಮ್ ಆಫ್ಲೈನ್ ದೀಕ್ಷೆ ಅಂದ್ರೆ ಎಲ್ಲಿ ಮ್ಯಾಮ್? ಯಾವ ಪ್ಲೇಸ್ ಮ್ಯಾಮ್? ಅದ್ ಹೇಳ್ತೀನಿ ಮ್ಯಾಮ್. ಇವಾಗ ಒಬ್ರು ಜಾಯಿನ್ ಆಗ್ತಿಲ್ಲ ಇದಕ್ಕೆ, ಇನ್ನು ಅದನ್ನ ಎಲ್ಲಿ ನಾನು ಬಂಡವಾಳ ಹಾಕಿ 30,000 ಹಾಲ್ ಬುಕ್ ಮಾಡಿ ನೀವುಗಳು ಬಂದಿಲ್ಲ ಅಂದ್ರೆ ಏನ್ ಮಾಡ್ಲಿ? ಓಕೆ. ಅದ್ ಜಾಯಿನ್ ಆದ್ರೆ ಅವಾಗ ಒಂದು ಇಷ್ಟು ಜನ ಬರ್ತಾರೆ ಅಂತ ಒಂದು ಹಾಲ್ನ ಬುಕ್ ಮಾಡಕ್ಕೆ. ಯಾರು ಜಾಯಿನ್ ಆಗಿಲ್ಲ ಅಂದ್ರೆ ನಾನು ಬುಕ್ ಮಾಡಿ ಏನ್ ಮಾಡ್ಲಿ, ಹೆಂಗ್ ಡಿಸೈಡ್ ಮಾಡ್ಲಿ ಹಾಲ್ನ? ಜಾಯಿನ್ ಆಗಿ ಬೇರೆ ಊರಿಂದ ಎಕ್ಸ್ಪೀರಿಯನ್ಸ್ ಬರೋದೇ ತಗೊಂಡ್ರೆ ಮೇಡಮ್. ಗೊತ್ತಾಗತ್ತ ಮ್ಯಾಮ್. ಎಸ್ ಸರ್. ಬೇರೆ ಊರಿಂದ ಬರೋದಂಗ್ ಮೇಡಮ್. ಅಯ್ಯೋ, ಸರ್ ಬೆಳಗಾಮಿಂದ ಆನ್ಲೈನ್ ಬಂದಿದ್ರು, ಅಲ್ಲಿ ಒಂದ್ ನಿಮಿಷ. ಕೇರಳದಿಂದ ಬಂದಿದ್ರು ನನ್ನ ಕೇರಳದಿಂದ ಕ್ಲಾಸಿಗೆ, ಬಂದಿದ್ರು ಬೆಳಗಾಮಿಂದ ಬಂದಿದ್ರು. ಎಸ್ ನೋಡಿ ಹೇಳ್ತಿದ್ದಾರೆ, ಕೇರಳದಿಂದ ನೈಟ್ ಎಲ್ಲ ಬಸ್ ಬಂದಿದ್ರು. ಹತ್ತಿ ಬಂದು ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. US ಇಂದ ಬಂದಿದ್ರಲ್ಲ ಬಹುಶಃ. ಬಂದಿದ್ದೆ ಪಾಪ ಫಸ್ಟ್ ಏರ್ಪೋರ್ಟ್ ಇಂದ ಫಸ್ಟ್ ಬಂದು ನನ್ನ ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಅವ್ರ ಊರು ಹಾಸನ, ಅಲ್ಲಿಗೆ ಹೋಗಿದ್ರು. ಸರ್ ಯೂಶಲಿ ಆನ್ಲೈನ್ ಅಲ್ಲೂ ಕೊಡ್ತೀವಿ ದೀಕ್ಷೆನ. ಸೊ ಯು ಆರ್ ರೆಡಿ ಟು ಅಕ್ಸೆಪ್ಟ್ ಅಂಡ್ ಆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋ ಕೇಪಬಿಲಿಟಿ ನೀವು ತಗೊಂಡಾಗ ಮಾತ್ರನೇ, ಓಕೆನಾ? ಸೊ ವಿ ಕ್ಯಾನ್ ಫೀಲ್ ದಟ್ ಎನರ್ಜಿ. ಸೊ ನಾವು ಎಲ್ಲರಿಗೂ ಈ ಗುಂಪಲ್ಲಿ ಕೊಡ್ತೀವಲ್ವಾ, ಸೊ ಆಮೇಲೆ ರೇಖಿ ಇಸ್ ಆನ್ಲೈನ್ ಅಲ್ಲಿ ನಾಟ್ ಆ ಏನಾಗುತ್ತೆ ತರ ಅಂದ್ರೆ ಕೊಡಕ್ಕಾಗಲ್ಲ. ಕಾನ್ಶಿಯಸ್ ಹೋಗಿ ಬಿದ್ದು ಹೋಗಿ ಅಥವಾ ಬಾಡಿ ಶೇಕ್ ಆಗಿ. ಯೂಶಲಿ ಕೆಲವರು ಆ ಎನರ್ಜಿನ ತಡ್ಕೊಳ್ಳೋದಿಲ್ಲ. ವಿ ಆರ್ ಟ್ರೈಂಗ್ ಟು ಕ್ಲನ್ಸ್ ದ ಇವರ್ ಎನರ್ಜಿ. ಈ ದೀಕ್ಷೆ ಕೊಡುವಾಗ ಏನಾಗುತ್ತೆ ಅಂತಂದ್ರೆ ನಾವು ನಿಮ್ಮಲ್ಲಿ ಇರ್ತಕ್ಕಂಥ ಒಂದಷ್ಟು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ ಅಲ್ಲಿ ದೀಕ್ಷೆನ ಪ್ರೋಸೆಸ್ ನ ಮಾಡೋದು, ಓಕೆನಾ? ಸೊ ಹಂಗಾಗಿ ನಾವು ಫಿಸಿಕಲ್ ಆಗಿದ್ರೆ ಸೊ ವಿ ಆರ್ ದೇರ್, ನಾವ್ ಅಲ್ಲೇ ಇರ್ತೀವಿ. ಸೊ ಏನಾದ್ರೂ ಆದ್ರೆ ನಾವೇ ರೆಸ್ಪಾನ್ಸಿಬಲ್ ಇರ್ತೀವಿ ಅಲ್ಲಿ. ಸೊ ಏನು ಆಗ್ತಿಲ್ಲ ಅಂತ ಹೇಳೋದಕ್ಕೆ. ಸೊ ನೀವು ಅಲ್ಲಿ ಕೂತ್ಕೊಂಡಿದ್ದಾಗ ಎನರ್ಜಿ ರಿಸೀವ್ ಮಾಡ್ಕೊಂಡಾಗ ಸೊ ಅಂದ್ರೆ ಫ್ಲೋ ಜಾಸ್ತಿ ಆದಾಗ ಸೊ ಬಾಡಿ ವೈಬ್ರೇಟ್ ಆಗುತ್ತೆ. ಸೊ ನೀವು ಪ್ಯಾನಿಕ್ ಆಗ್ಬಾರ್ದು ಅಂತ ಅಷ್ಟೇ.
ಸೊ ಹ್ಮ್. ಯಾರಿಗೆಲ್ಲ ಆನ್ಲೈನ್ ಅಲ್ಲಿ ತಗೊಳ್ಬೇಕಿದೆ ಬರ್ಲಿಕ್ಕೆ ಆಗಲ್ಲ, ಸೊ ವಿ ವಿಲ್ ಗಿವ್ ಥ್ರೂ ಆನ್ಲೈನ್ ಓನ್ಲಿ. ನೋ ಮ್ಯಾಮ್ ಆಫ್ಲೈನ್ ಕ್ಲಾಸಸ್ ಬೇಕು ನಮ್ಗೂನು. ಯಾಕಂದ್ರೆ ಆಫ್ಲೈನ್ ಬಂದಿರೋರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅದಕ್ಕೆ ಅವರು ಬೇಕು ಎಸ್ ಅಂತ ಮ್ಯಾಮ್. ಹೇಳ್ತಿದ್ದಾರೆ. ಎಸ್ ಡೇ ಮ್ಯಾಮ್. ಕ್ಲಾಸ್ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸಬ್ಜೆಕ್ಟ್ ಬಿಟ್ಟು ಬೇರೆ ಟಾಪಿಕ್ನು ಕವರ್ ಮಾಡ್ತೀವಿ. ಅದರಲ್ಲಿ ರೇಖಿ ಅಂದ್ರೆ ಬರೀ ಒಂದು ರೇಖಿನೇ ಇರೋದಿಲ್ಲ, ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಈ ಸತಿ ಮೇ ಬಿ ಅವರ ಅವರ ಸಬ್ಜೆಕ್ಟ್ ಮಾಡಿ. ಸಬ್ಜೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಮೇಲೆ ಕ್ರಿಸ್ಟಲ್ ಸೇಲ್ ಇರುತ್ತೆ, ತುಂಬಾ ಇರುತ್ತೆ, ಆಕ್ಟಿವಿಟೀಸ್ ಇರುತ್ತೆ. ಆಕ್ಚುಲಿ ಮ್ಯಾಮ್ ಮೇನ್ ಟೈಮ್ ನಮಗೋಸ್ಕರ ನಾವು ಟೈಮ್ ಎಷ್ಟೊತ್ತಿರುತ್ತೆ? ಕೊಟ್ಕೊಂತೀವಿ ಮ್ಯಾಮ್ ಒಂದು. ಹಲೋ, ಅದನ್ನು 21 ಡೇಸ್ ಇರುತ್ತಾ ಮ್ಯಾಮ್? ಯಾವುದು ಟೈಮಿಂಗ್ ರೇಖಿನಾ? ರೈಟ್. ಆಫ್ಲೈನ್ ರೇಖಿ ಕ್ಲಾಸ್ ಮ್ಯಾಮ್, 21 ಆಫ್ಲೈನ್ ಕ್ಲಾಸ್ ಆಫ್ಲೈನ್ ಅಲ್ಲಿ ಒಂದೇ ದಿನ ಇರುತ್ತೆ. ಒಂದೇ ಅದನ್ನ ಕೇಳ್ತಿದ್ರೆ. ಆಫ್ಲೈನ್ ಅಲ್ಲಿ ಒಂದೇ ದಿನ ಇರುತ್ತೆ. ಆನ್ಲೈನ್ ಅಲ್ಲಿ ಮಾಡ್ಕೊಡ್ತೀವಿ ಅಂದ್ರೆ ಅಟ್ಲೀಸ್ಟ್ 2 to 3 days ಆದ್ರೂ ತಗೊಳುತ್ತೆ. ಮನಿ ಕ್ಲಾಸ್. ಹಲೋ, ಒನ್ ಡೇ ಅಂದ್ರೆ ಓಲ್ ಡೇ ಆಗಿರುತ್ತೆ. ಹೌದು ಮೇಡಮ್, 10 to 5 ಇರುತ್ತೆ. ಮೇಡಮ್ ನಂದೊಂದು ಕ್ವಶನ್. ಹೇಳಿ ಮೇಡಮ್. ಈಗ ನೀವು ಚಾರ್ಜ್ ಮಾಡಿ ಇದ್ ಮಾಡ್ಸೋದಲ್ಲ ಮೇಡಮ್, ಅದನ್ನ ನಾವು ಸುಮ್ನೆ ಡೈಲಿ ನೀವು ಮಾಡ್ಕೋಬೋದಲ್ವಾ? ಮಾಡಿ, ನಾನು ಎನರ್ಜೀಸ್ ನ ಬಳಸಿ ನಾನು ಮಾಡಿದ್ದು. ಸೊ ನಿಮ್ಮ ಇಂಟೆನ್ಷನ್ ಪ್ಯೂರ್ ಇದ್ದಾಗ ಡೆಫಿನೆಟ್ಲಿ ಇಟ್ ವರ್ಕ್ಸ್. ಯಾಕಂದ್ರೆ ನಿಮ್ಮ ಥಾಟ್ಸ್ ಅಲ್ಲಿ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ಲ, ಸೊ ಆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗುತ್ತೆ ನಿಮ್ ವಾಟರ್ಗೆ. ಮ್ಯಾಮ್ ಮನಿ ಕ್ಲಾಸ್ 5 to 6 ಮಾಡ್ತೀರಾ ಬೆಳಗ್ಗೆ 9 ಮಾರ್ನಿಂಗ್? to 10 9 to 10. ಈಗ ನಂಗೆ ಗೊತ್ತು ಬೆಳಗ್ಗೆ ಮಾರ್ನಿಂಗ್ ಎಷ್ಟೊಂದ್ ಜನ ಇಲ್ಲಿ ನೀವು ಬೆಡ್ಶೀಟ್ ಹೊತ್ಕೊಂಡೆ ಕುತ್ಕೊಂಡ್ ಕೇಳ್ತಾ ಇರೋದು, ಆಮೇಲೆ ಇದಾದ್ಮೇಲೆ ಮಲ್ಕೋತಾ ಇರೋದು ನಂಗೆ ಚೆನ್ನಾಗಿ ಗೊತ್ತು. ಈಗ ಮನಿ ಕ್ಲಾಸ್ನ ನಾನು ಈ ಎನರ್ಜೀಸ್ ಅಲ್ಲಿ ಕೊಟ್ರೆ ನೀವು ಮತ್ತೆ ದಬಾಕೊಂಡು ಮಲ್ಕೋತೀರ. ಮ್ಯಾಮ್ ನಾವು ರೇಖಿ ತಗೊಂಡಿದೀವಲ್ಲ, ನಮ್ಗೆ ಹೇಗೆ ರೇಖಿ? ನಿಮ್ಗೆ ಯಾರು ಕೊಡ್ತಾರೆ? ನಿಮ್ಗೆ ಹೇಗೂ ಇಲ್ಲ. ಅಲ್ಲ ಯಾರು ಮ್ಯಾಮ್, ಇಲ್ಲಿವರೆಗೂ ಆರದಿದೆ ಅಂತ ಹೇಳಿದ್ರಲ್ಲ, ಅವತ್ತೇ ಇರತ್ತ ಅವರ ಕ್ಲಾಸ್? ವಿ ಆರ್ ಪ್ಲಾನಿಂಗ್ ಅಕಾರ್ಡಿಂಗ್ಲಿ, ಆಡಿಯನ್ಸ್ ಹೆಂಗಿದಾರೆ ನೋಡ್ಬಿಟ್ಟು ವಿಲ್ ಡಿಸೈಡ್. ಮಮತಾ ಅವರ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನೀವು? ಮ್ಯಾಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಎಷ್ಟು ಸಿಂಬಲ್ಸ್ ಹೇಳ್ಕೊಟ್ಟಿದ್ದಾರೆ? 3 symbols. ಓಕೆ. ಏನಾದ್ರೂ ಡೌಟ್ ಇದ್ರೆ ಕೇಳಿ, ಅದರ್ವೈಸ್ ವಿಲ್ ವೈಂಡ್ ಅಪ್. ಮ್ಯಾಮ್ ಮನಿ ಕ್ಲಾಸ್ ಇದು 21 ಡೇಸ್ ಮುಗಿದ್ಮೇಲೆ ಅದ ಮ್ಯಾಮ್? December 1st ಇಂದ. ಓಕೆ ಮ್ಯಾಮ್, ಜಾಯ್ನ್ ಆಗ್ತೀನಿ. ಮಾರ್ನಿಂಗ್ 5 to 6 ಇಡಿ ಮ್ಯಾಮ್ ಅದನ್ನು. ಮ್ಯಾಮ್ ನಾನು ಅದನ್ನೇ 5 to 6 ಇದ್ರೇನೆ ಚೆನ್ನಾಗಿ. ನಾವೇನ್ ಮಲ್ಕೊಳಲ್ಲ, ಆಫೀಸ್ಗೆ ಹೋಗ್ಬಿಡ್ತೀವಿ. ಓಕೆ ಮ್ಯಾಮ್ ನಮಗೂ ಈವ್ನಿಂಗ್ ನೈಟ್ ಟೈಮ್ ಕಷ್ಟ ಆಗುತ್ತೆ ಮ್ಯಾಮ್. ಮಾರ್ನಿಂಗ್ ಆದ್ರೆ ಓಕೆ ಮ್ಯಾಮ್. ಆಫೀಸಿಂದ ಬಂದು ಲೇಟ್ ಮಾರ್ನಿಂಗ್ ಆದ್ರೆ ಓಕೆ ಮ್ಯಾಮ್. ಬಟ್ ಈ ಸಬ್ಜೆಕ್ಟ್ ಎಲ್ಲ ಮಾರ್ನಿಂಗ್ ನಮ್ ಕೈಲಾಗಲ್ಲ, ಬೋರ್ ಹೊಡಿಯುತ್ತೆ. ಬೆಳಗ್ಗೆ ದುಡ್ಡು 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 ಅನ್ಕೊಂಡು ನಿಮ್ಗೆ ತಲೆ ಹೊಡಿಯಕ್ಕೆ ಇಷ್ಟ ಇಲ್ಲ. ನಮಗೆಲ್ಲ ಮನಿ ಅಂದ್ರೆ ವೆರಿ ಈಸಿ, ಅದು ನಮಗೆ ಮೈನ್ ಸಬ್ಜೆಕ್ಟ್ ಅಲ್ಲ ಲೈಫಲ್ಲಿ. ಸೊ ಅದು ಮಾರ್ನಿಂಗ್ 5 o'clock ಬೇಕಂತ ನಮಗೆ ಅನ್ಸಲ್ಲ. ಮಾರ್ನಿಂಗ್ ಏನೇ ಮನಿ ಬಗ್ಗೆ ಮಾತಾಡ್ಬೇಕು, ಮನಿ ಬಗ್ಗೆ ಹೇಳ್ಬೇಕು ಅಂದ್ರೆ ಬೇಜಾರು. ಮ್ಯಾಮ್ 7 ಚಕ್ರ 9 ಮಾಡ್ಬೋದು. ಇರ್ಲಿಲ್ಲ. 7 ಚಕ್ರ ಕ್ಲಾಸ್ 7 ಚಕ್ರ ಕ್ಲಾಸು 22nd ನವೆಂಬರ್ 22nd ಇಂದ 5 to 6 o'clock. ಪ್ರೈಸ್ 999 rupees. 8 days. 8 days. ಬೆಳಗ್ಗೆನಾ 999. ಸಂಜೆನಾ? 999. ಮಾರ್ನಿಂಗ್ ಅಲ್ಲ ಮ್ಯಾಮ್? 5 to 6. ಓಕೆ. ಯಾವ ಕ್ಲಾಸ್ ಮೇಡಮ್? 7 ಚಕ್ರ. 7 ಚಕ್ರ. ಓಕೆ ಮ್ಯಾಮ್. ಯಾವ ತಾರೀಕಿಂದ ಮೇಡಮ್ ಡೇಟ್? 22 ನವೆಂಬರ್ 5 to 6 ಮಾರ್ನಿಂಗ್. ಇದು 21 ಡೇಸ್ ಆಗೋಯ್ತಮ್ಮ? 21ಗೆ 21 days ಆಗೋಯ್ತು. 21 ಡೇಸ್ ಆಗುತ್ತೆ. ಇವತ್ ಲಾಸ್ಟಾ? ಇವತ್ತು 17ನೇ ದಿನ. 21st ಲಾಸ್ಟ್. ಮ್ಯಾಮ್ ಎಷ್ಟು ದಿನ ಇರುತ್ತೆ? 7 days? 8 days. ವೆಡ್ನೆಸ್ಡೇ ಶುರು ಆಗುತ್ತೆ, ನೆಕ್ಸ್ಟ್ ವೆಡ್ನೆಸ್ಡೇ ವರೆಗೂ ಇರುತ್ತೆ. ಅಂದ್ರೆ 23rd ನವೆಂಬರ್ ಇಂದ ಶುರುವಾಗಿ ನೆಕ್ಸ್ಟ್ 8 days ಇರುತ್ತೆ. ಓಕೆ ಮ್ಯಾಮ್, ನಾನು ಜಾಯಿನ್ ಆಗ್ತೀನಿ. ಚಾರ್ಜ್ ಮಾಡಿದ ವಾಟರ್ ಕುಡಿಸ್ಬೋದಾ? ಧಾರಾಳವಾಗಿ ಕುಡಿಸ್ಬೋದು. ಓಕೆ. ನಾನು ಫಸ್ಟ್ ರೇಖಿ ಕಲ್ತಾಗ ನಾನು ಮಾಡಿದಂತಹ ಫಸ್ಟ್ ಹೀಲಿಂಗು 6 month ಬೇಬಿಗೆ, ನನ್ನ ಫ್ರೆಂಡ್ ಮಗುಗೆ.
ಸೊ ಫೀವರ್ ಬಂದಿತ್ತು, ವಿದಿನ್ 1 hour ಅಲ್ಲಿ ಮಗುಗ್ ಫೀವರ್ ಡೌನ್ ಆಯ್ತು. ಉಷಾ ಮ್ಯಾಮ್, ಹೇಳಿ ನಾನು ಮೇಡಮ್. ಯೂಶಲಿ ನಾನು ಆನ್ಲೈನ್ ಅಲ್ಲಿ ಇದ್ರೂನು ನಾನು ಯಾರ ಹತ್ರನು ಮಾತಾಡೋದಿಲ್ಲ. ಇದು ಹೇಳಿ ಮೇಡಮ್, ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ಮಾತಾಡಿ ಎಲ್ಲಾದ್ರೂ ಮೇಡಮ್. ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡ್ಕೊಂಡ್ ಬಂದ್ರೆ 2 ದಿನ ನನಗೆ ನಡೀತಾ ಇದ್ರೆ ಕೂತಿದ್ರೆ ಎಲ್ಲಾನ ಹೋದ್ರುನು ತುಂಬಾ ಡೋಸಿ ಇರ್ತಿದೆ. ಆಕ್ಚುಲಿ ನೆನೇನೋ ಒಂದ್ ಫಂಕ್ಷನ್ಗೆ ಹೋಗಿ ಬಂದಿದ್ದೀನಿ. 3 ದಿನ ನನ್ಗೆ ತುಂಬಾ ಸುಸ್ತಾಗತ್ತೆ, ಸಖತ್ ಡೋಸಿ ಆಗ್ತಾ ಇರುತ್ತೆ. ಆಕ್ಚುಲಿ ಈಗ ನೀವ್ ಮಾಡ್ಸಿದ್ದು ಜಸ್ಟ್ ಅ ಫ್ಯೂ ಸೆಕೆಂಡ್ಸ್ ಇಂದ ನೀರ್ ಕುಡಿದ್ಮೇಲಿಂದ ಎಷ್ಟು ಒಂಥರ ಇದು ಎಂತೂ ಇದೀನಿ ಅಂದ್ರೆ ಬಾಡಿ ಎಲ್ಲ ಒಂಥರ ಫುಲ್ಲು ಲೈಟ್ ಆಗೋಗ್ಬಿಟ್ಟಿದೆ. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಏನಾದ್ರು ಯಾವ್ದೇ ಫಂಕ್ಷನ್ಗೆ ಹೋಗಿ ಬಂದ್ರು ನಂಗೆ 2 ದಿನ ತುಂಬಾ ಡೋಸಿ ಆಗಿರ್ತೀನಿ. ನನ್ಗೆ ಗೊತ್ತಿಲ್ಲ ನನ್ಗೆ ಏನಾಗಿರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಇವತ್ತು ನೋಡ್ತಾ ಇರೋದು. ನಿನ್ನೆ ರಾತ್ರಿ ಫಂಕ್ಷನ್ ಅಟೆಂಡ್ ಮಾಡಿ ಬಂದಿದ್ದು. ಈಗ್ಲೂ ತುಂಬಾ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಫೋರ್ಸಿಬ್ಲಿ ಕೂತ್ಕೊಂಡಿದ್ದೆ. ಹಂಗ ಅವಾಗ ಮುಖ ತೊಳ್ಕೊಂಡ್ ಬಂದು ಕೂತ್ಕೊಳ್ತಿದ್ದೆ. ಆಫ್ಟರ್ ಯುವರ್ ದಿಸಿಂಗ್ ತುಂಬಾನೇ ಒಂಥರ ಫುಲ್ಲು ಲೈಟ್ ಫೀಲಿಂಗ್ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಅಂದ್ರೆ ನಿಮ್ಮ ಫೀಡ್ಬ್ಯಾಕ್ ಗೆ ಥ್ಯಾಂಕ್ ಯು. ಯಾಕೆ ಅಂದ್ರೆ ಯಾಕಂದ್ರೆ ರೇಖಿ ಎನರ್ಜಿ ಇದು ಏನ್ ಗೊತ್ತಾ, ಮೇಜರ್ಲಿ ನಾವು ಪ್ರೊಟೆಕ್ಷನ್, ನಮ್ ಲೈಫ್ ಅಲ್ಲಿ ನಮ್ಗೆ ಪ್ರೊಟೆಕ್ಷನ್ ಅನ್ನೋದು ಬೇಕು. ಸೊ ಮೇಜರ್ ಆಗಿ ನಾವು ಮೊದಲನೇದಾಗಿ ಇದ್ರಲ್ಲಿ ತಿಳ್ಕೊಳ್ಳೋದೇ ನಮ್ಮನ್ನ ನಾವು ಹೇಗ್ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು. ಬ್ಲೋಟಿಂಗ್ ಆಗೋಗ್ತಾ ಇತ್ತು ಬಾಡಿ. 2 ದಿನ ಫುಲ್ಲು ಹೆವಿ ಬ್ಲೋಟಿಂಗು, ಡೋಸಿ. ನಿಂತ್ಕೊಂಡಿದ್ರೆ, ಅಡ್ಗೆ ಮಾಡ್ತಾ ಇದ್ರೆ, ಟ್ರಾವೆಲ್ ಮಾಡ್ತಾ ಇದ್ರೆ, ಗಾಡಿಯಲ್ಲಿ ಹೋಗ್ತಾ ಇದ್ರು ಆಕಳಕ್ಕೆ ಸುಸ್ತು ಅನ್ನಿಸ್ತಿತ್ತು. ಇವಾಗ್ಲೂ ಹಂಗೆ ಅನ್ನಿಸ್ತಿತ್ತು ಸ್ಟಾರ್ಟಿಂಗ್ ಮಾಡ್ದಾಗ್ಲಿಂದಲೂ. ಆಲ್ ಆಫ್ ಅ ಸಡನ್ ಎಲ್ಲವೂ ಕಾಮ್ ಆಗೋಯ್ತು. ಅಂಡ್ ಐ ಆಮ್ ಫೀಲಿಂಗ್ ಸೋ ಲೈಟ್. ತುಂಬಾ ರಿಫ್ರೆಶ್ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಇಟ್ ಮೇಡಮ್, ವಾಸ್ ಸೋ ಎನರ್ಜೆಟಿಕ್. ತುಂಬಾ ಥ್ಯಾಂಕ್ಸ್ ಫಾರ್ ಇಟ್. ಥ್ಯಾಂಕ್ ಯು. ಇವತ್ತೆಲ್ಲ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಉಷಾ, ಏನಾದ್ರು ಹೇಳಕ್ಕಿದ್ಯಾ? ಶಾಲ್ ವಿ ಕ್ಲೋಸ್ ದಿಸ್? ಎಸ್, ಇಲ್ಲ ಅವ್ರ ಡೌಟ್ಸ್ ಏನು ಇಲ್ಲ ಅಂತಂದ್ರೆ ವಿ ಕ್ಯಾನ್ ಕ್ಲೋಸ್ ಇಟ್. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳಿ, ಅದರ್ವೈಸ್ ವಿಲ್ ವೈಂಡ್ ಅಪ್. ಮೇಡಮ್ 23 ಇಂದ ಶುರು ಆಗೋದು 7 ಚಕ್ರ ಕ್ಲಾಸಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾರ್ನಿಂಗ್ 5 to 6. 5 to 6, ಎಸ್. ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮತ್ತೆ ನಾಳೆ 5 ಗಂಟೆಗೆ ಸಿಗೋಣ. ಬಾಯ್. Thank you, ma'am. ಥ್ಯಾಂಕ್ ಯು ಮೇಡಮ್.